ನಾವೆಲ್ಲರೂ ಶರಣರ ಕುರಿತ ಚಿಂತನೆಯನ್ನು ಮಾಡ್ತಾ ಇದ್ವಿ. ಯಾವ ಶರಣರು? ಮಹಾರಾಷ್ಟ್ರದ ನಾಂದೇಡದ ಗುರುಲಿಂಗ ಪೆದ್ದಿ ಎನ್ನುವಂತಹ ಶರಣರ ಕುರಿತು ನಾವೆಲ್ಲರೂ ಚಿಂತನೆಯನ್ನ ಮಾಡಿದ್ದೇವೆ. ಅಂಗೈಯಲ್ಲಿ ಲಿಂಗವನ್ನು ಹಿಡಿದು ಯೋಗಿಯಾದಂತಹ ಚರಿತ್ರೆಯನ್ನು ನಾವೆಲ್ಲರೂ ಕೇಳಿದ್ದೇವೆ. ಲಿಂಗವನ್ನ ಪೂಜಿಸಿ ಬಸವ ಕಲ್ಯಾಣದಲ್ಲಿ ಬಂದು ಶರಣರಾಗಿ ಸೇವೆಯನ್ನ ಸಲ್ಲಿಸಿದ್ರು ಅನ್ನುವಂಥದ್ದನ್ನ ನಾವೆಲ್ಲರೂ ನಿನ್ನೆ ದಿನ ಚಿಂತನೆಯನ್ನ ಮಾಡಿದ್ದೇವೆ. ಇವತ್ತು ಓರ್ವ ಶರಣರ ಕುರಿತು ನಾವೆಲ್ಲರೂ ಚಿಂತನೆಯನ್ನ ಮಾಡೋಣ. ಅವರ ಹೆಸರು ಕಣ್ಣದ ಬೊಮ್ಮಯ್ಯ ಅಂತ. ಅವ್ರು ಏನು ಕಾಯಕ ಮಾಡ್ತಿದ್ರು, ಏನು ಕೆಲಸ ಮಾಡ್ತಿದ್ರು ಅಂದ್ರ ಅವ್ರ ಕೆಲಸ ಏನು ಅಂದ್ರ ಮನಿ ಕಳತನ ಮಾಡು. ಮನಿ ಕಳತನ ಮಾಡು. ಯಾರ ಮನಿ? ಯಾರು ದಾನ ಧರ್ಮ ಪುಣ್ಯ ಕಾರ್ಯಗಳಿಗೆ ಕೊಡೋದಿಲ್ಲಲ್ಲ, ಅವ್ರ ಮನಿ ಕಳತನ ಮಾಡು. ಅವ್ರ ಮನಿ ಕಳತನ ಮಾಡಿ ಅವ್ರ ಮನಿಗಾಗಿ ಆ ಸಂಪತ್ತನ್ನು ಬಳಸಿಕೊಳ್ತಾ ಇರ್ಲಿಲ್ಲ. ಅವ್ರು ಯಾರಿಗಾಗಿ ಕೊಡ್ತಿದ್ರು ಅಂತಂದ್ರೆ ಜಂಗಮರ ದಾಸೋಹಕ್ಕಾಗಿ ತಂದು ಆ ಹಣವನ್ನ ವಿನಿಯೋಗ ಮಾಡ್ತಾ ಇದ್ರು. ಯಾರು? ಕಣ್ಣದ ಬೊಮ್ಮಯ್ಯ. ಪ್ರತಿದಿನ ಕಳತನ ಮಾಡ್ಕೊಂಡು ಬರುವುದು, ಜಂಗಮರಿಗೆ ಕೊಡೋದು, ದಾಸೋಹ ಮಾಡಿಸೋದು, ಇದನ್ನೆಲ್ಲ ಮಾಡ್ತಿದ್ರು. ಒಂದು ದಿನ ಕೆಲವೊಂದಿಷ್ಟು ಜಂಗಮರು ಬಂದು ಕಣ್ಣದ ಬೊಮ್ಮಯ್ಯವರಿಗೆ ಹೇಳ್ತಾರಂತೆ, ಬೊಮ್ಮಯ್ಯವರೇ, ನಾಳೆ ನಿಮ್ಮ ಮನೆಗೆ ನಾವೆಲ್ಲ ಜಂಗಮರು ಪ್ರಸಾದಕ್ಕೆ ಬರ್ತೇವೆ ಅಂದ್ರು. ಬೊಮ್ಮಯ್ಯವರು ಅಂದ್ರು, ಯಪ್ಪ ಆಗ್ಲಿ, ನಾಳೆ ಪ್ರಸಾದಕ್ಕೆ ಮನೆಗೆ ದಯಮಾಡಿಸ್ರಿ ಅಂತ ತಿಳ್ಕೊಂಡು ಹೇಳಿ ಆ ಜಂಗಮರಿಗೆಲ್ಲ ಹೇಳಿದ್ರು. ಆದ್ರ ಆ ಜಂಗಮರು ಎಷ್ಟು ಜನ ಇದ್ರು ಅಂದ್ರೆ 10-15 ಜನ ಜಂಗಮರಿದ್ರು. 10-15 ಜನ ಜಂಗಮರಿಗೆ ದಾಸೋಹ ಮಾಡಬೇಕು ಅಂದ್ರೆ ಹಣ ಇರಲಿಲ್ಲ. ಏನು ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಕಣ್ಣದ ಬೊಮ್ಮಯ್ಯ ವಿಚಾರ ಮಾಡ್ತಾನ, ಬಸವಣ್ಣನನ್ನು ಹೊರತುಪಡಿಸಿದ್ರೆ ಬೊಕ್ಕಸದ ದಾರಿ ಯಾರಿಗೂ ಗೊತ್ತಿಲ್ಲ, ಬಸವಣ್ಣನಿಗೆ ಮಾತ್ರ ಗೊತ್ತು. ಇನ್ನು ಬಸವಣ್ಣನನ್ನೇ ಕೇಳಬೇಕು. ಕಣ್ಣದ ಬೊಮ್ಮಯ್ಯ ಬಸವಣ್ಣನನ್ನು ಅರಿಸಿಕೊಂಡು ಕಲ್ಯಾಣದ ಮಾರ್ಗವಾಗಿ ಹೊರಟ. ಜಂಗಮರ ಸೇವೆಗಾಗಿ ಹಂಬಲಿಸಿ ಗಂಡವನ್ನ ಹಾಕಬೇಕು ಅಂತ ಹೊರಟ. ಹೋಗುವುದಷ್ಟೇ ತಡ, ಎದುರಿಗೆ ಬಸವಣ್ಣನವರು ಬಂದೇ ಬಿಟ್ರು. ಬಸವಣ್ಣನವರೇ ಶರಣು ಶರಣಾರ್ಥಿ ಅಂತ ತಿಳ್ಕೊಂಡು ಹೇಳಿ ಬಸವಣ್ಣನವರಿಗೆ ಕೈ ಮುಗಿದ ತಕ್ಷಣನೇ ಬಸವಣ್ಣನವ್ರು ಕೇಳಿರೇನ್ರಿ, ಅದು ಭಾವದ ಪುತ್ತಳಿಯದು ಬಸವಣ್ಣ ಅಂದ್ರ, ಭಕ್ತಿಯ ಪುತ್ತಳಿಯದು ಬಸವಣ್ಣ ಅಂದ್ರ. ಅವ್ರಂದ್ರು, ಬೊಮ್ಮಯ್ಯವನರೇ ಶರಣು ಶರಣಾರ್ಥಿ ಅಂತ ತಿಳ್ಕೊಂಡು ಹೇಳಿ ಬಸವಣ್ಣನವರು ಕೈ ಮುಗಿದ ತಕ್ಷಣ ಬಸವಣ್ಣನವರ ಹೆಂಗದಿರಿ, ಆರಾಮದಿರೇನಿಲ್ಲ, ಏನು ಕೇಳಿಲ್ಲ. ಅವಾಗ ಬೊಮ್ಮಯ್ಯನವರು ಬಸವಣ್ಣನವರಿಗೆ ಕೇಳತಾರ, ಬಸವಣ್ಣನವರ, ನಾನು ಬೊಕ್ಕಸವನ್ನ ಕಳತನ ಮಾಡ್ಬೇಕಂತ ಮಾಡೀನಿ, ಬೊಕ್ಕಸದ ದಾರಿ ನನಗ್ ಗೊತ್ತಿಲ್ಲ, ಆ ಬೊಕ್ಕಸದ ದಾರಿ ನಿಮಗ ಮಾತ್ರ ಗೊತ್ತೈತಿ, ಆ ದಾರಿಯನ್ನ ನನಗ್ ನೀವು ಹೇಳಬೇಕು ಅಂದ್ರು. ಅಲ್ರಿ, ನಿಮ್ ಮನ್ಯಾಗ ಕಳತನ ಮಾಡಕ್ ಬಂದಾಗ ಯಾರಂದ್ರೆ ದಾರಿ ಐತಂದ್ರ ನೀವೇನ ದಾರಿ ತೋರಿಸ್ತೀರನ, ಹೋಗಪ್ಪ ಇಲ್ಲಿ ಚಾವಿ ಇಟ್ಟೇವಿ ತಗೋ ಅಂತೇಳಿ. ಕರ್ಣಿಕನಾಗಿ ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ಬಸವಣ್ಣನನ್ನ ಹೋಗಿ ಕೇಳ್ತಾನೆ, ನನಗ ಬೊಕ್ಕಸದ ದಾರಿಯನ್ನ ನೀವು ತೋರಿಸಲೇಬೇಕು ಅಂದಾಗ ಬಸವಣ್ಣನವರು ಕೇಳ್ತಾರ, ಯಾಕ್ರಿಪ್ಪ ಎದರ ಸಲುವಾಗಿ ಅಂತಂದಾಗ ಕಣ್ಣದ ಬೊಮ್ಮಣ್ಣ ಹೇಳ್ತಾನ, ಏನಿಲ್ರಿಪ್ಪ, ನಮ್ಮ ಮನೆಗೆ ಜಂಗಮರ ಪ್ರಸಾದಕ್ಕೆ ಬರಾಕತ್ತಾರ, ಅವರ ದಾಸೋಹಕ್ಕ ಸಲುವಾಗಿ ಏನಾದ್ರೂ ತೆಗೆದುಕೊಂಡು ಬರಬೇಕು ಅಂತ ತಿಳ್ಕೊಂಡು ಹೇಳಿ ನಾ ಹೊರಟೇನಿ, ಹಂಗಾಗಿ ನನಗ ನೀವು ಬೊಕ್ಕಸದ ದಾರಿಯನ್ನ ತೋರಿಸಲೇಬೇಕು ಅಂದ. ಬಸವಣ್ಣ ಜಂಗಮ ಅಂದ್ರೆ ಪ್ರಾಣ, ಜಂಗಮ ಅಂದ್ರೆ ಜೀವನವನ್ನೇ ಇಟ್ಟುಕೊಂಡಿರ್ತಕ್ಕಂಥ ಬಸವಣ್ಣ ಹೇಳ್ತಾನೆ, ಮರಕ್ಕೆ ವಾಯಿ ಬೇರೆಂದು ತಳಕ್ಕೆ ನೀರ ನೆರೆದಡೆ ಮೇಲೆ ಪಲ್ಲವಿಸಿತ್ತು ನೋಡ, ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದಡೆ ಮುಂದೆ ಸಕಲಾರ್ಥವು ನೋಡ, ಆ ಜಂಗಮ ಹರನೆಂದು ಕಂಡು ನರನೆಂದು ಭಾವಿಸಿದಡೆ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳತ್ತಾರೆ. ಜಂಗಮ ಅಂದ್ರೆ ಸಾಕ್ಷಾತ್ ಶಿವ. ಯಾರು ಜಂಗಮ ಅಂದ್ರ? ಸಾಕ್ಷಾತ್ ಶಿವ. ಕೊಡ್ಬೇಕು
ನಿಮ್ಮ ಮನೆಗೆ ಯಾರು ನಿಮ್ಮನ್ನು ಅರಸಿಕೊಂಡು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರ, ಜಂಗಮರು ಯಾವುದೇ ಸ್ವರೂಪದೊಳಗೆ ಬಂದ್ರು ಸಹಿತ ನಿಮ್ಮ ಕಡೆ ಏನಾಗುತ್ತೆ ಅದನ್ನು ಕೊಡಬೇಕು. ಅಂದ್ರೆ ಮಾತ್ರ ನಮಗ ಭಗವಂತನ ಕೃಪೆಯಾಗುತ್ತದೆ. ಇಲ್ಲದೆ ಇದ್ರೆ ಕೃಪೆಯಾಗಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಒಂದು ದಿನ ಬಹುಶಃ ನೀವೆಲ್ಲ ಶಿರಸಂಗಿಯ ಲಿಂಗರಾಜರ ಹೆಸರನ್ನ ಕೇಳಿರಬಹುದು. ಇವತ್ತು ಬೆಳಗಾವದಲ್ಲಿ ಏನು KLS ಸಂಸ್ಥೆ ಅಂತ ನೀವೆಲ್ಲರೂ ಕಾಣ್ತೀರಿ. ಆ KLS ಸಂಸ್ಥೆಗೆ ತನ್ನ ಸಂಪೂರ್ಣ ಆಸ್ತಿಯನ್ನ ದಾನವನ್ನಾಗಿ ಕೊಟ್ಟಿರ್ತಕ್ಕಂಥ ಮಹಾಯೋಗಿ ಯಾರಾದ್ರೂ ಇದ್ರೆ ಅದು ಶಿರಸಂಗಿಯ ಲಿಂಗರಾಜರು. ಶಿರಸಂಗಿಯ ಲಿಂಗರಾಜರು 1 ಎಕರೆ 2 ಎಕರೆ 3 ಎಕರೆ ಎಲ್ಲ ಸಾವಿರಾರು ಎಕರೆ ನಮ್ಮದು ಬರೇ 3 ಎಕರೆ 4 ಎಕರೆಗೆ ನಾವೆಲ್ಲ ಜಗಳಾಡ್ತೇವೆ. ಅಣ್ಣ ತಮ್ಮನ ಒಂದೇ ತಾಯಿ ಹೊಟ್ಟೆ ಒಳಗೆ ಹುಟ್ಟಿರ್ತೇವೆ. ನಿಜ ಅದೇ ಪಾಲ ಆಗಬೇಕು ಅಂದ್ರ ಜೇರ್ ಕರ್ತು ಒಡ್ಡ ಹಾಕಿದ್ರು. ಆ ಒಡ್ಡನ್ಯಾನ ಮಣ್ಣ ಕೇವಲ ತಮ್ಮನ ಹೊಲದಾಗ ಬಿದ್ದಿತ್ತು ಅಂದ್ರ ಅಣ್ಣನ ಚಂಡ ತಮ್ಮನ ಹೊಲದಾಗ, ತಮ್ಮನ ಚಂಡ ಅಣ್ಣನ ಹೊಲದಾಗ. ಆದ್ರೆ ಶಿರಸಂಗಿಯ ಲಿಂಗರಾಜರು ಏನನ್ನೂ ವಿಚಾರ ಮಾಡಲಿಲ್ಲ. ನನಗ ಮಕ್ಕಳು ಇರದೇ ಇದ್ದರೂ ಪರವಾಗಿಲ್ಲ, ಈ ಸಮಾಜದಲ್ಲಿ ಅಕ್ಷರವನ್ನ ಕಲಿತಕ್ಕಂತ ಮಕ್ಕಳೇ ನನ್ನ ಮಕ್ಕಳಾಗಬೇಕು ಅಂತ ತಿಳ್ಕೊಂಡು ಹೇಳಿ ಎಲ್ಲ ಆಸ್ತಿಯನ್ನ ಶಿಕ್ಷಣಕ್ಕಾಗಿ ಬರೆದು ಕೊಟ್ರು ಪುಣ್ಯ ಪುರುಷ. ಆತನಿಗೆ ಕಲಿಯುಗದ ದಾನ ಶೂರ ಕರ್ಣ ಅಂತ ಕರೀತಾರೇನೋ. ಕಲಿಯುಗದ ದಾನ ಶೂರ ಕರ್ಣ. ಒಂದು ದಿನ ಶಿರಸಂಗಿಯ ಲಿಂಗರಾಜರು ಅವರು ಊರೊಳಗ ಶಿರಸಂಗಿ ಒಳಗ ಒಬ್ಬ ಹುಡುಗ ಓಡಾಡಿ ಊರನ್ನೆಲ್ಲ ಓಡಾಡಿ ಕೇಳ್ತಾ ಇದ್ದ, ಸರ್ ನಾನು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ಬೇಕು, ನನ್ನ ಹತ್ರ ಟ್ರೈನ್ ಟಿಕೆಟ್ ತಗ್ಸೋದಕ್ಕೆ ಹಣ ಇಲ್ಲ, ದಯವಿಟ್ಟು ನೀವು ಹಣ ಕೊಡಬೇಕು ಅಂತ ತಿಳ್ಕೊಂಡು ಹೇಳಿ ಎಲ್ಲರನ್ನು ಕೇಳಿದ. ಯಾರು 1 ರೂಪಾಯಿ ನಯಾ ಪೈಸೆಯನ್ನು ಕೊಡ್ಲಿಲ್ಲ. ಒಂದೇ 1 ರೂಪಾಯಿ ನಯಾ ಪೈಸೆಯನ್ನು ಕೊಡ್ಲಿಲ್ಲ. ಒಂದು ಕಂಬದ ಹತ್ರ ಒಂದು ಗಿಡದ ಹತ್ರ ಬಂದು ಕುಂತು ಅಳೋದಕ್ಕೆ ಪ್ರಾರಂಭ ಮಾಡಿದ. ಅಷ್ಟರಲ್ಲೇ ಓರ್ವ ವ್ಯಕ್ತಿ ಅದನ್ನ ಗಮನಿಸಿ ಆ ತರುಣನನ್ನು ಹೋಗಿ ಕೇಳುತ್ತಾನೆ, ತಮ್ಮ ಯಾಕೆ ಅಳಾಕತ್ತಿ, ಏನಾಗೈತಿ ಹೇಳು. ಅವಾಗ ತರುಣ ಹೇಳ್ತಾನೆ, ಏನಿಲ್ಲ, ವರ್ಷ ಪೂರ್ತಿ 365 ದಿನಗಳ ಕಾಲ ಅಭ್ಯಾಸ ಮಾಡಿದ್ದೇನೆ. ನಂದು ಧಾರವಾಡಕ್ಕೆ ಹೋಗ್ಬೇಕು, ನಾಳೆ ಎಕ್ಸಾಮ್ ಇದೆ. ಆ ಎಕ್ಸಾಮ್ ಹೋಗ್ಬೇಕು ಅಂದ್ರೆ ನಾ ಟ್ರೈನ್ ಹತ್ತಿ ಹೋಗ್ಬೇಕು, ಇಲ್ಲದೆ ಇದ್ರೆ ನನ್ನ ಬದುಕು ಎಲ್ಲ ಹಾಳಾಗಿ ಹೋಗ್ತದೆ. ಟ್ರೈನಿಗೆ ಹೋಗ್ಬೇಕು ಅಂದ್ರೆ ನನ್ನ ಹತ್ರ ಟ್ರೈನ್ ಟಿಕೆಟ್ ಇಲ್ಲ. ಊರೆಲ್ಲ ತಿರುಗಾಡಿದೆ, ಯಾರು ಒಂದೇ 1 ರೂಪಾಯಿ ನಯಾ ಪೈಸೆ ಕೊಡ್ತಾ ಇಲ್ಲ. ಸರ್ ನಿಮಗ್ ನಾನು ಕೈ ಮುಗಿತೇನೆ, ನನ್ನ ಟ್ರೈನ್ ಟಿಕೆಟ್ ತೆಗೆಸೋದಕ್ಕೆ ಹಣ ಕೊಡಿ, ಎಕ್ಸಾಮ್ ಬರೆದು ಬಂದು ಪುನಃ ನಿಮ್ಮ ಮನೆಯೊಳಗೆ ನಾನು ದುಡಿದು ಮುಟ್ಟಿಸ್ತೇನೆ ಅಂತ ಹುಡುಗ ಕೂರ್ಕೊಂಡ ತನ್ನ ಅಳಲನ್ನ. ಆಗ ಆ ವ್ಯಕ್ತಿ ಅಂದ, ತಮ್ಮ ನನ್ನ ಹತ್ರ ಹಣ ಇಲ್ಲ ಅಂದ. ಹಣ ಇಲ್ಲ ಅಂದಗಳೇ ಆ ಹುಡುಗ ಕೇಳಿದ, ಇವತ್ತು ನನ್ನ ಬದುಕು ಹಾಳಾಯ್ತು ಅಂತ ತಿಳ್ಕೊಂಡು ಅಳೋದಕ್ಕೆ ಪ್ರಾರಂಭ ಮಾಡಿದ. ಅವಾಗ ಆ ವ್ಯಕ್ತಿ ಹೇಳ್ತಾನೆ, ನಿಜ ನನ್ನ ಹತ್ರ ಹಣ ಇಲ್ಲ, ಆದ್ರೆ ಹಣ ಕೊಡುವ ವ್ಯಕ್ತಿಯನ್ನ ನಾನು ನಿನಗೆ ಪರಿಚಯ ಮಾಡ್ತೇನೆ, ಅವ್ರ ಹತ್ರ ಹೋಗಿ ಹಣ ಕೇಳು, ನಿನಗೆ ಎಷ್ಟು ಬೇಕಷ್ಟು ಹಣ ಕೊಡ್ತಾರೆ ಅಂತ ತಿಳ್ಕೊಂಡು ಹೇಳಿ ಅಲ್ಲೇ ಇದ್ದ ಶಿರಸಂಗಿಯ ಲಿಂಗರಾಜರ ಅರಮನೆಯನ್ನ ಕೈ ಮಾಡಿ ತೋರಿಸಿ ಹೇಳ್ತಾನೆ, ಈ ಅರಮನೆಯೊಳಗ ಲಿಂಗರಾಜರು ಅಂತ ಒಬ್ಬರು ಅದಾರ, ಅವರನ್ನು ಹೋಗಿ ಕೇಳು, ನಿನಗೆ ಕೇಳಿದ್ದನ್ನು ಕೊಡ್ತಾರ ಅಂತ ಹೇಳಿ ಕಳಿಸಿಬಿಟ್ಟ. ಆ ಹುಡುಗ ಓಡೋಡಿ ಲಿಂಗರಾಜರ ಅರಮನೆಗೆ ಹೋಗಿ ಕೇಳತಾನ, ಈ ಮನೆಯೊಳಗೆ ಲಿಂಗರಾಜರು ಎಲ್ಲದಾರ ಅಂತ ಕೇಳಿದ್ರೊಳಗ ಮನೆಯೊಳಗೆ ಕೆಲಸ ಮಾಡುವ ಆಳುಗಳು ಹೇಳ್ತಾವ, ತಮ್ಮ ಲಿಂಗರಾಜರು ಮನೆಯೊಳಗಿಲ್ಲ, ಹೊಲಕ್ಕೆ ವಾಕಿಂಗ್ ಹೋಗ್ಯಾರ, ಹೊಲ ಇಲ್ಲಿಂದ 4 ಕಿಲೋಮೀಟರ್ ದೂರ ಇದೆ. ಹುಡುಗ ದಣಿವನ್ನರಿಯದೆ ಓಡೋಡಿ 4 ಕಿಲೋಮೀಟರ್ ದಣಿವನ್ನರಿಯದೆ ಓಡಿ ಹೋಗ್ತದೆ. ಲಿಂಗರಾಜರು ಹೊಲದೊಳಗೆದ್ರು. ಹೊಲದೊಳಗೆ ಕುತ್ಕೊಂಡಂತಹ ಸಂದರ್ಭದಲ್ಲಿ ಹೋಗಿ ಗಟ್ಟಿಯಾಗಿ ಪಾದವನ್ನು ಹಿಡಿದು ಶಿರಸಂಗಿಯ ಲಿಂಗರಾಜರನ್ನ ಕೇಳುತ್ತಾನೆ, ಯಪ್ಪ ಏನಾಗೈತೋ ತಮ್ಮ, ಏನಾಗೈತಿ? ಏನಿಲ್ರಿ, ನಂದು ನಾಳೆ ಬೆಳಗಿನ ಜಾವ ಎಕ್ಸಾಮ್ ಇದೆ, ಎಕ್ಸಾಮ್ ಬರೆಯೋದಕ್ಕೆ ಹೋಗಬೇಕು ಅಂದ್ರೆ ನನ್ನ ಹತ್ರ ಹಣ ಇಲ್ಲ, ಟ್ರೈನ್ ಟಿಕೆಟ್ ತೆಗ್ಸೋದಕ್ಕೆ ಹಣ ಇಲ್ಲ,
ಇಡೀ ಶಿರಸಂಗಿಯನ್ನೇ ಓಡಾಡಿದೆ. ನಿಮ್ಮ ಮನೆಯೊಳಗೆ ನಾನು ದುಡಿದು ಮುಟ್ಟಿಸ್ತೀನಿ ಅಂತ ಹೇಳಿದೆ. ಯಾರೂ ನನಗೆ ಒಂದೇ ₹1 ನಯಾ ಪೈಸೆಯನ್ನು ಕೊಡ್ತಾ ಇಲ್ಲ. 365 ದಿನಗಳ ಕಾಲ ಓದಿದ ಅಭ್ಯಾಸ ಹಾಳಾಗಿ ಹೋಗಿಬಿಡುತ್ತದೆ. ನಿಮಗೆ ಕಾಲು ಮುಗಿತೇನೆ, ನಿಮಗೆ ನಾನು ಕೈ ಮುಗಿತೇನೆ, ನೀವು ನನಗೆ ಹಣ ಕೊಡ್ರಿ, ನಾ ಹೊಳ್ಳೆ ನಿಮಗೆ ದುಡಿದು ಮುಟ್ಟಿಸ್ತೀನಿ ಎಂದ. ದುಡಿದು ಮುಟ್ಟಿಸ್ತೀನಿ ಅಂದಗಳನ್ನೇ ಲಿಂಗರಾಜರಂತಾರ, ತಮ ಕೇಳಿದವರಿಗೆ ಕೇಳಿದ್ದನ್ನ ಕೊಟ್ಟೀನಿ, ಬೇಡದವರಿಗೆ ಬೇಡಿದ್ದನ್ನ ಕೊಟ್ಟೀನಿ. ಪರಮಾತ್ಮ ನನಗೆಲ್ಲ ಕೊಟ್ಟಾನ, ನಿನಗೆ ಕೊಡಾಕ ಒಲ್ಲಂತೀನಿ, ತಡಿ ನಿನಗೆ ಕೊಟ್ಟೇ ಬಿಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಕಿಶಿ ಒಳಗೆ ಕೈ ಹಾಕ್ತಾರ. ದುರ್ದೈವ ವಶಾತ್ ಅವತ್ತು ಶಿರಸಂಗಿಯ ಲಿಂಗರಾಜರ ಕಿಶಿ ಒಳಗೆ ಒಂದೇ ₹1 ಹಣ ಇರಲಿಲ್ಲ. ಶಿರಸಂಗಿಯ ಲಿಂಗರಾಜರು ದೇವರನ್ನ ಪ್ರಾರ್ಥನೆ ಮಾಡ್ತಾರ. ಯಪ್ಪ, ನನ್ನ ಕಡೆಯಿಂದ ಬೇಡಿದವರಿಗೆ ಬೇಡಿದ್ದನ್ನು ಕೊಡಿಸಿ, ಕೇಳಿದವರಿಗೆ ಕೇಳಿದ್ದನ್ನು ಕೊಡಿಸಿ, ಹುಡುಗ ಬದುಕು ಕಟ್ಕೊಳ್ಬೇಕಂತ ಬಂದಾನ. ಆ ಹುಡುಗನ ಬದುಕಿಗಾಗಿ ಹಣ ಕೊಡಬೇಕು ಅಂದ್ರೆ ನನ್ನ ಹತ್ರ ಇವತ್ತು ₹1 ನಯಾ ಪೈಸೆ ನಾ ಕಿಶಿ ಒಳಗೆ ಇಟ್ಟುಕೊಳ್ಳೋ ಬಂದಿಲ್ಲ. 4 ಕಿಲೋಮೀಟರ್ ಮನೆಗೆ ಹೋಗಬೇಕು ಅಂದ್ರೆ ನಡಿತಾ ಹೋಗ್ಬೇಕು. ವಾಹನವನ್ನು ನಾನು ತಂದಿಲ್ಲ, ನಡಿತಾ ಹೋಗ್ಬೇಕು ಅಂದ್ರೆ 1 ತಾಸು ಆಗ್ತದೆ. ಆ ಹುಡುಗನ ಟ್ರೈನ್ ಮಿಸ್ ಆಗಿ ಹೋಗ್ತದೆ, ಆತನ ಬದುಕು ಹಾಳಾಗಿ ಹೋಗ್ತದೆ. ಏನು ಮಾಡ್ಲಿ ಭಗವಂತ ಅಂತ ತಿಳ್ಕೊಂಡು ಹೇಳಿ ಹಿಂಗ ಎದೆ ಮೇಲೆ ಕೈ ಇಟ್ಕೊಳ್ಳುವಂತ ಸಂದರ್ಭ ಅಷ್ಟೇ. ಅವರ ಎದೆ ಮೇಲೆ ಕೈ ಇಟ್ಕೊಂಡಾಗ ಅವರ ಎದೆಯ ಮೇಲೆ ಅವರಿಗೊಂದು ವಸ್ತು ಕೈಗೆ ಹತ್ತುತ್ತದೆ. ಏನು ವಸ್ತು ಕೈಗೆ ಹತ್ತುತ್ತದೆ ಅಂತಂದ್ರೆ ಲಿಂಗರಾಜರಿಗೆ ಅವರ ಗುಣಗಡಿಗೆ ಕೈಗೆ ಹತ್ತದ. ಗುಣಗಡಿಗೆ ಅಂದ್ರೆ ಅರ್ಥ ಆಗತ್ತಿಲ್ಲ. ನೀವು ಲಿಂಗ ಇಡ್ತಿರಲ್ಲ ಒಳಗೆ ಅದು ಬೆಳ್ಳಿದ ಬಂಗಾರದ ಇರ್ತೈತಿ. ಏನಂತೀರದು? ಏನಂತೀರಿ? ಮಾವಿನಕಾಯಿ. ಅದ ಅಂತೀನಿ, ಕೆಲವು ಕಡೆ ಮಾವಿನಕಾಯಿ ಅಂತಾರದ. ಮಾವಿನಕಾಯಿ ಗುಣಗಡಿಗೆ, ನಾ ಗುಣಗಡಿಗೆ ಅಂತೀನಿ, ನೀವು ಮಾವಿನಕಾಯಿ ಅಂದ್ಕೊಂಡು ಮತ್ತೆ ಕೇಳಿಗಿಳಿರಿ. ಗುಣಗಡಿಗೆ ಹತ್ತುತ್ತದೆ, ಅದನ್ನು ಹೊರಗೆ ತೆಗಿತಾರ. ಕಟ್ಟಿಗೆದಲ್ಲ, ಕಂಚಿಂದಲ್ಲ, ಬೆಳ್ಳಿದಲ್ಲ, ಬಂಗಾರದ ಗುಣಗಡಿಗೆ. ಹೀಗೆ ಗುಣಗಡಿಗೆಯನ್ನು ಹೊರಗೆ ತೆಗೆದು ಅದರೊಳಗಿರುವ ಲಿಂಗವನ್ನು ವಸ್ತ್ರದೊಳಗೆ ಗಂಟು ಹಾಕಿ ಕೊರಳ ಕಟ್ಟಿಕೊಂಡು 5 ತೊಲೆಯ ಬಂಗಾರದ ಗುಣಗಡಿಗೆಯನ್ನು ಹುಡುಗನ ಕೈಯೊಳಗೆ ಕೊಟ್ಟು ಹೇಳ್ತಾರ, ತಮ್ಮ ಮನೆಗೆ ಹೋಗ್ಬೇಕು ಅಂದ್ರೆ ಟೈಮ್ ಆಗ್ತದ, ನಿನ್ನ ಟ್ರೈನ್ ಮಿಸ್ ಆಗ್ತದ, ಈ ಬಂಗಾರದ ಗುಣಗಡಿಗೆಯನ್ನು ಒತ್ತಿ ಇಟ್ಟು ನೀ ಎಕ್ಸಾಮ್ ಬರಲ್ವಾ ಅಂತ ತಿಳ್ಕೊಂಡು ಹೇಳಿ ಬಂಗಾರದ ಗುಣಗಡಿಗೆಯನ್ನು ದಾನ ಮಾಡ್ತಾರ. ನೀವ್ಯಾರೇ ಕೊಡಬೇಕು ಏನು ಬಂಗಾರದ ಗುಣಗಡಿಗೆನ? ಒಂದು ಗುಂಜಿ ಬಂಗಾರ ಕೊಡುದಿಲ್ಲ, ನೀವು ಎಲ್ಲಿ ಗುಣಗಡಿಗೆ ಕೊಡ್ತೀರಿ? ಬಂಗಾರ ಅಂದ್ರ ಬಿದ್ದು ಸಾಯ್ತೀರಿ. ಬಂಗಾರ ಗುಣಗಡಿಗೆ ಕೊಡೋದು ದೂರ ಸಾಧ್ಯ ಇಲ್ಲ. ಲಿಂಗರಾಜರು ಯಾವುದನ್ನು ವಿಚಾರ ಮಾಡ್ಲಿಲ್ಲ, ಸುಮ್ಮನೆ ಕೊಟ್ಬಿಟ್ರು. ಹಂಗ ಬಸವಣ್ಣನವರು ಜಂಗಮರ ದಾಸೋಹಕ್ಕ ನೀವು ಹೋಗ್ತಿದ್ದೀರಿ ಅಂತಂದ್ರೆ ಯಾವುದನ್ನೂ ವಿಚಾರ ಮಾಡೋದಿಲ್ಲ ಅಂತ ತಿಳ್ಕೊಂಡು ಹೇಳಿ ಬಸವಣ್ಣನವ್ರು ಹೇಳ್ತಾರ, ಶರಣರ ನೋಡ್ರಪ್ಪ, ಈ ಮಾರ್ಗವಾಗಿ ನೀವು ಹೋಗಿ ಬಿಟ್ರ ನಿಮಗ ಆ ಬೊಕ್ಕಸ ಸಿಗುತ್ತದೆ, ನಿಮಗೆಷ್ಟು ಬೇಕೋ ಅಷ್ಟನ್ನ ತೆಗೆದುಕೊಂಡು ಬರ್ರಿ ಅಂತ ಬಸವಣ್ಣನವರೇ ಹೇಳಿಬಿಟ್ರು. ಇದನ್ನ ಹೇಳುವುದನ್ನ ಯಾರು ನೋಡಿದ್ರು ಅಂತಂದ್ರ ಹಚ್ಚೋರು ಚುಚ್ಚೋರು ನೋಡಿದ್ರು. ಯಾರು ಹಚ್ಚೋರು ಚುಚ್ಚೋರು? ಎಟ್ಟ ನೆನಪೈತಿರಿ ನಿಮಗ? ಹಚ್ಚೋದು ಚುಚ್ಚೋದು ಅಂದ್ರೆ ಬಹಳ ಚಲೋ. ಪುರಾಣ ಏನ್ ಹೇಳಿನಂದ್ರ ನೆನಪಿಲ್ಲ. ಈ ಹಚ್ಚೋದು ಚುಚ್ಚೋದು ಹೇಳ್ಕೊಂಡ್ ಹೊಂಟೇವಂದ್ರ ಇದ ಒಂದ್ ದೊಡ್ಡ ಪುರಾಣ ಆಗತ್ತಿ. ಇದು ಬ್ಯಾಡ. ಯಾರು ನೋಡಿದ್ರು ಅಂದ್ರ ಕೊಂಡಿ ಮಂಚನ್ನ ನೋಡಿದ. ಕೊಂಡಿ ಮಂಚನ ನೋಡುದಟ್ಟೆ ಕೆಲಸ. ಅವನ ಕೆಲಸ ಏನು? ಕಿವ್ಯಾಗ ಇಟ್ಟೆ ಬಿಟ್ಟ. ಯಾರಿಗೆ? ಬಿಜ್ಜಳನಿಗೆ. ಕಿವಿಯೊಳಗೆ ಹೋಗಿ ಇಟ್ಟ ಬಿಟ್ಟ. ನೋಡ್ರಿ ಬಸವಣ್ಣ ಬಹಳ ದೊಡ್ಡವ, ಬಹಳ ಶಾಣೆ, ಬಹಳ ದೊಡ್ಡವ. ಅವನ ಕೈಯಾಗ ಎಲ್ಲ ಚಾವಿ ಕೊಟ್ಟಿರಿ. ಅವ ಏನ್ ಮಾಡಾಕತ್ತಾನ ಅಂದ್ರ ಬೊಕ್ಕಸಕ್ಕ ಕಳ್ಳರನ್ನ ಕಳ್ಸಾಕತ್ತಾನ, ತುಡುಗ್ ಮಾಡ್ಕೊಂಡು ಬರ್ರಿ ಅಂತ ಹೇಳಾಕತ್ತಾನ. ನೋಡ್ರಿ, ವಿಚಾರ ಮಾಡ್ರಿ ಮಹಾರಾಜರೇ ಅಂತ ತಿಳ್ಕೊಂಡು ಹೇಳಿ ಕೊಂಡಿ ಮಂಚನ ಹೋಗಿ ಬಸವ ನನಗೆ ಹೇಳೇ ಬಿಟ್ಟ. ಆಯ್ತು, ಪರೀಕ್ಷೆ ಮಾಡೇ ಬಿಡೋಣ ಅಂತ ತಿಳ್ಕೊಂಡು ಹೇಳಿ ಸಭೆಯನ್ನ ಕರೆದ್ರು. ಬಸವಣ್ಣನವರು ಬಂದ್ರು. ಬಂದ ತಕ್ಷಣನೇ ಬಸವಣ್ಣನವರಿಗೆ ಎಲ್ಲರೂ ಪ್ರಶ್ನೆ ಮಾಡ್ತಾರ, ನೋಡ್ರಿ ಬಸವಣ್ಣನವರ, ನೀವೇ ಹೇಳಿರಿ, ಏನು ಉಸಿಯ ನುಡಿಯಲು ಬೇಡ, ಸುಳ್ಳು ಹೇಳೋದಿಲ್ಲ ಅಂತ ನೀವೇ ಹೇಳಿರಿ, ಈ ಕರೆ ಹೇಳಬೇಕು, ಬೊಕ್ಕಸಕ್ಕ ಕಳ್ಳರನ್ನ ಕಳಿಸಿರೋ ಇಲ್ಲೋ?
ಬಸವಣ್ಣನವರು ಹೇಳ್ತಾರೆ, ಕಳಿಸಿನ್ ನಾನು ಯಾವ ಕಾರಣಕ್ಕಾಗಿ? ಜಂಗಮರ ಸೇವೆಯನ್ನು ಅವರು ಮಾಡ್ತೀನಂದ್ರು, ಅದಕ್ಕಾಗಿ ನಾನು ಅವರನ್ನ ಬೊಕ್ಕಸಕ್ಕೆ ಕಳಿಸಿದ್ದೇನೆ ಅಂತಂದುಗಳೇನೆ. ನೋಡೇ ಬಿಡೋಣ ಎಷ್ಟು ಕಳತನ ಮಾಡ್ಯಾರ ಅಂತ ತಿಳ್ಕೊಂಡು ಹೇಳಿ ಎಲ್ಲ ಪಂಡಿತರನ್ನ ಮಹಾರಾಜ ಬೊಕ್ಕಸದ ಕೋಣೆಗೆ ಕಳಿಸ್ತಾನೆ, ಹಣದ ಕೋಣೆಗೆ ಕಳಿಸ್ತಾನೆ. ಎಲ್ಲ ಪಂಡಿತರು ಲೆಕ್ಕ ಮಾಡ್ತಾರ, ಅಳಿತಾರ, ತೂಗುತ್ತಾರ. ಎಲ್ಲ ಲೆಕ್ಕ ಮಾಡಿದ್ರು ಸಹಿತ ಆ ಲೆಕ್ಕದೊಳಗ ಹತ್ತಾನೆ ಜಾಸ್ತಿ ಇತ್ತೇ ಹೊರತಾಗಿ ಕಡಿಮೆ ಇರಲಿಲ್ಲ. ಲೆಕ್ಕದೊಳಗ ಜಾಸ್ತಿನೇ ಇತ್ತು, ಕಡಿಮೆ ಇರಲಿಲ್ಲ. ಎಲ್ಲರಿಗೆ ಆಶ್ಚರ್ಯ, ಎಲ್ಲರಿಗೆ ಆಶ್ಚರ್ಯ. ಎಷ್ಟು ಆಶ್ಚರ್ಯ, ಎಷ್ಟು ಆಶ್ಚರ್ಯ. ಕಳತನ ಮಾಡಕ್ ಹೇಳ್ಯಾರ, ಕಳತನ ಮಾಡ್ಯಾರ, ಖರೆ ಲೆಕ್ಕದೊಳಗೆ ಏರುಪೇರಾಗಿಲ್ಲ, ಲೆಕ್ಕ ಜಾಸ್ತಿನೇ ಅದ. ಹೆಂಗ ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರೊಳಗ ಅಲ್ಲೇ ಕನ್ನದ ಬೊಮ್ಮಯ್ಯನವ್ರು ಏನು ಮಾಡಿದ್ರು ಅಂದ್ರ ಒಂದಿಷ್ಟು ಗ್ವಾಡಿಯನ್ನ ಒಡೆದು ಹೋಗಿದ್ರು. ನಿಮಗೆ ಗೊತ್ತಿರ್ಲಿ, ಕನ್ನದ ಬೊಮ್ಮಯ್ಯ ಎಷ್ಟು ಗ್ವಾಡೆಯನ್ನ ಒಡೆದಿದ್ನಲ್ಲ, ಎಷ್ಟು ತನಗ ಬೇಕಷ್ಟು ದಾರಿ ಮಾಡ್ಕೊಂಡಿದ್ನಲ್ಲ, ಆ ದಾರಿ ಎಲ್ಲ ಏನಾಗಿತ್ತಂದ್ರ ಗ್ವಾಡೆಲ್ಲ ಬಂಗಾರ ಆಗಿತ್ತು, ಗ್ವಾಡೆಲ್ಲ ಬಂಗಾರ ಆಗಿತ್ತು. ಕನ್ನದ ಬೊಮ್ಮಯ್ಯನವ್ರು ತೆಗೆದು ಗ್ವಾಡಿ ದೂರ ನಿಂತು ಬಿಜ್ಜಳ ಮಹಾರಾಜ ಕತ್ತಿದ್ದ, ತೆಗದನ ಈ ಗ್ವಾಡಿ ಎಟ್ಟ ತೆಗದನ, ಇನ್ನೊಂದು ಗ್ವಾಡಿ ತೆಗಿಬೇಕ ಬೇಡ ಅಂತಂದವ. ನಿಮ್ದು ವಿಚಾರಂಗ, ನಿಮ್ದು ವಿಚಾರಂಗ ಏನು ಏನು ಹಂಗಾಕಿತ್ತಂದ್ರ ಬೇಕಾದಲ್ಲ ಕಳತನ ಮಾಡ್ಲಿ, ಕರೆ ಹೊಕ್ಕೈತಿ ಖರ್ಚಾಕತ್ತಂದ್ರ ಕಳತನ ಮಾಡೋದು ಬೇಡ. ಅವಾಗ ಬಸವಣ್ಣನವರು ವಿಚಾರ ಮಾಡ್ತಾರ, ಓ ಬೊಮ್ಮಯ್ಯನವರು ಸಾಮಾನ್ಯ ಅಲ್ಲ, ಜಂಗಮರಿಗಾಗಿ ಪ್ರಾಣವನ್ನೇ ಅರ್ಪಣೆ ಮಾಡಿರ್ತಕ್ಕಂತ ಬೊಮ್ಮಯ್ಯ ಸಾಮಾನ್ಯ ಅಲ್ಲ, ಒಬ್ಬ ಶ್ರೇಷ್ಠ ಶರಣ ಅಂತ ತಿಳ್ಕೊಂಡು ಹೇಳಿ ಬೊಮ್ಮಯ್ಯನಿಗೆ ಕೈ ಮುಗಿತಾರೆ ಬಸವಣ್ಣನವರು, ಕೈ ಮುಗಿತಾರೆ ಬಸವಣ್ಣನವರು. ಸಾಮಾನ್ಯ ಏನು, ಬಸವಣ್ಣನನ್ನ ನೋಡಬೇಕು ಅಂತ ತಿಳ್ಕೊಂಡು ಹೇಳಿ ಎಲ್ಲೆಲ್ಲಿಂದ ಬಂದ್ರು, ಕಾಶ್ಮೀರದಿಂದ, ಕನ್ಯಾಕುಮಾರಿಯಿಂದ, ಮಹಾದೇವ ಗೋಪಾಲ ಅನ್ನುವಂತ ಒಬ್ಬ ಮಹಾರಾಜ ಬಸವಣ್ಣನಿಗಾಗಿ ಬಂದ. ಸೇವೆಯನ್ನ ಮಾಡಬೇಕು ಅಂತ, ಕಲ್ಯಾಣದೊಳಗೆ ಬಸವಣ್ಣನ ಸೇವೆಯನ್ನ ಮಾಡಬೇಕು, ಕಾಯಕವನ್ನ ಮಾಡಬೇಕು, ದಾಸೋಹವನ್ನ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ದೇಶದ ನಾನಾ ಮೂಲೆಗಳಿಂದ ಬಸವ ಕಲ್ಯಾಣಕ್ಕೆ ಹರ್ಕೊಂಡು ಬಂದರು ಶರಣರೆಲ್ಲ. ಬಸವಣ್ಣ ಬೇಡದವರಿಗೆ ಬೇಡಿದ್ದನ್ನ ಕೊಟ್ಟ, ಕೇಳಿದವರಿಗೆ ಕೇಳಿದ್ದನ್ನ ಕೊಟ್ಟ. ಗ್ವಾಡೆಲ್ಲ ಬಂಗಾರ ಆಗಿತ್ತು, ತಗೊಂಡು ಹೋದ್ರು. ತಳಗೇನ ಕಲ್ಲ ಮಣ್ಣ ಬಿದ್ದಿತ್ತಲ್ಲ, ಅದು ಎಲ್ಲವೂ ಬಂಗಾರ ಆಗಿ ಹೋಗಿತ್ತು. ಕನ್ನದ ಬೊಮ್ಮಯ್ಯನವರು ಮುಟ್ಟದ ವಸ್ತುಗಳೆಲ್ಲ ಬಂಗಾರವಾಗಿ ಹೋಗಿತ್ತು. ನೋಡ್ರಿ, ನಾವೆಲ್ಲ ಕಳತನ ಮಾಡ್ತೀವಿ. ಹೆಂಗ? ನಮ್ಮ ಸಲುವಾಗಿ ಮನೆ ಬೆಳಿಬೇಕು, ನಾವು ಬೆಳಿಬೇಕು, ನಮ್ಮ ಮನೆಯವರೆಲ್ಲ ಆರಾಮಿರ್ಬೇಕು ಅಂತ ನಾವು ಕಳತನ ಮಾಡ್ತೀವಿ. ನಾವು ಕಳತನ ಮಾಡಿದ ವಸ್ತುಗಳೆಲ್ಲ ವಸ್ತುಗಳಾಗಿ ಉಳಿತವೆ. ಆದ್ರೆ ಬೊಮ್ಮಯ್ಯನವರು ಯಾರಿಗಾಗಿ ಕಳತನ ಮಾಡ್ತಿದ್ರು ಅಂತಂದ್ರ ಮೇಲಿರುವ ಪರಶಿವನ ದಾಸೋಹಕ್ಕಾಗಿ ಕಳತನ ಮಾಡ್ತಿದ್ರು. ಅದಕ್ಕಾಗಿ ಅವರು ಮುಟ್ಟಿದ ವಸ್ತುಗಳೆಲ್ಲ ಬಂಗಾರವಾಗ್ತಿತ್ತು. ಮತ್ತ ಅಜ್ಜಾರ ಬಸವ ಪುರಾಣದಾಗ ಹೇಳ್ಯಾರ ಅಂತ ಮರುದಿನ ನೀವು ಸ್ಟಾರ್ಟ್ ಮಾಡಿ ಗಿಡಿಡ್ರಿ ಎಲ್ಲರ ಮನೆಗೆ ಹೋಗಿ. ಹಂಗಲ್ಲ, ಕೆಲವು ಕಥೆಗಳು ಬಸವ ಪುರಾಣದೊಳಗೆ ಬರ್ತವೆ ಭಾವ ಭಕ್ತಿಯ ಸಲುವಾಗಿ ಬರೀತಾರೆ. ಭೀಮ ಕವಿಗಳು ಬಸವಣ್ಣನವರ ಕುರಿತಾಗಿ ಬರೀತಾರೆ. ಬಸವಣ್ಣನವರ ಹುಡುಕಿಕೊಂಡು ಯಾರೇನು ಬರ್ತಿದ್ರು ಎಲ್ಲ ಕೊಟ್ಟು ಬರ್ತಿದ್ರು. ಕಾಶಿಯಿಂದ ಶಿವಲಿಂಗ ಮಂಚನ್ನ ಅಂತ ತಿಳ್ಕೊಂಡು ಹೇಳುವರು ಶರಣರು ಬರ್ತಾರೆ. ಏನು ಕಾಯಕ ಮಾಡ್ತಿದ್ರು ಅಂದ್ರೆ ಬರೇ ರಂಗೋಲಿ ಹಾಕೋದವ್ರ ಕೆಲಸ. ಎಲ್ಲ ಗುಡಿಗಳ ಮುಂದೆ ರಂಗೋಲಿಯನ್ನ ಹಾಕುವಂತ ಕೆಲಸವನ್ನು ಮಾಡ್ತಕ್ಕಂಥ ಶರಣರು ಬಸವಣ್ಣನವರ ಹತ್ರ, ಬಸವಣ್ಣನವರು ಪ್ರಭಾವಕ್ಕೆ ಒಳಗಾಗಿ ಕಾಶಿಯಿಂದ ಕಲ್ಯಾಣಕ್ಕೆ ಬರ್ತಾರ. ಕಾಶಿಯಿಂದ ಕಲ್ಯಾಣಕ್ಕೆ ಬರ್ತಾರ. ಕಲ್ಯಾಣಕ್ಕೆ ಬಂದು ಒಂದು ದಿನ ಬಸವಣ್ಣನವರು ಜಳಕ ಮಾಡಬೇಕಾದ್ರೆ ಕೇಳ್ತಾರ, ಬಸವಣ್ಣನವರ ನಾನು ಕಲ್ಯಾಣದೊಳಗೆ ರಂಗೋಲಿ ಹಾಕಬೇಕಂತ ಮನಸ್ಸಾಗ್ಯದ, ಕರೆ ರಂಗೋಲಿಯನ್ನು ಎದರಿಂದ ಹಾಕಬೇಕಂತ ಮಾಡೀನಿ ಅಂತಂದ್ರ ಮುತ್ತು ರತ್ನಗಳಿಂದ ನಾನು ರಂಗೋಲಿ ಹಾಕಬೇಕಂತ ಮಾಡೀನಿ. ನನಗ 10 ಬುಟ್ಟಿ ಮುತ್ತು ರತ್ನಗಳು ಬೇಕಾಗ್ಯಾವ, ನೀವು ಕೊಡಬೇಕು ಅಂದ್ರು. 10 ಬುಟ್ಟಿ ಮುತ್ತು ರತ್ನಗಳಂದ್ರ ಸಾಮಾನ್ಯ ಏನು? ಬಸವಣ್ಣನವರು ಅಂದ್ರು. ಆಗ್ಲಿ ಜಂಗಮರ ಕೇಳ್ಯಾರಂದ್ರ ಜಂಗಮರ ಮಾತನ್ನ ಮೀರ್ಲಕ್ಕೆ ಬರೋದಿಲ್ಲ, ನಾನು ಕೊಡ್ತೇನೆ ಅಂತ ತಿಳ್ಕೊಂಡು ಹೇಳಿ ಅಲ್ಲೇ ಸಮೀಪದಲ್ಲಿ ನೋಡ್ತಾರೆ. ಜಂಗಮರ ದಾಸೋಹಕ್ಕಾಗಿ ಜೋಳದ ರಾಶಿಯನ್ನ ಅಲ್ಲಿ ಹಾಕಿದ್ರು. ಜೋಳದ ರಾಶಿಯನ್ನ ಅಲ್ಲಿ ಹಾಕಿರಬೇಕಾದ್ರ
ಬಸವಣ್ಣನವ್ರು ಹೇಳ್ತಾರ, ಶರಣರ ಅಲ್ಲಿ ಹೋಗ್ರಿ, ನಿಮಗೆ ಎಷ್ಟು ಬೇಕಷ್ಟು ಬುಟ್ಟಿಗಳನ್ನ ತುಂಬಿಕೊಳ್ರಿ, ಅವೆಲ್ಲ ಮುತ್ತುರತ್ನಗಳಾಗ್ತಾವಂತ ಆಶೀರ್ವಾದ ಮಾಡ್ತಾರ. ಶರಣ ಹೋಗತಾನ, 10 ಬುಟ್ಟಿಗಳನ್ನ ತುಂಬಿಕೊಳ್ತಾನ. 10 ಬುಟ್ಟಿಗಳು ಜೋಳ ಹೋಗಿ ಏನಾಗಿದ್ದು ಅಂದ್ರೆ ಮುತ್ತುರತ್ನಗಳೇ ಆಗಿದ್ದು, ಮುತ್ತುರತ್ನಗಳೇ ಆಗಿದ್ದು. ಬಸವಣ್ಣನ ಪವಾಡ ಯಾವುದರ ಬಸವಣ್ಣನ ಪವಾಡ ಅಂತಂದ್ರ, ಭಕ್ತಿಯನ್ನ ಇಟ್ಟು ಯಾರು ಬಸವನಲ್ಲಿ ಹೋಗುತ್ತಾರ, ಯಾರು ಭಕ್ತಿಯನ್ನಿಟ್ಟು ಒಳಗಿದ್ದ ಚನ್ನವೀರನಲ್ಲಿ ಹೋಗುತ್ತಾರ, ಚನ್ನವೀರ ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಾನ, ಕೇಳಿದವರಿಗೆ ಕೇಳಿದ್ದನ್ನು ಕೊಡ್ತಾನ. ಅದಕ್ಕಾಗಿ ಹೇಳ್ತಾರ, ಜಲ್ದಿ ನೋಡಿ ಕೊಳ್ಳು ತಮ್ಮ ಬಂಧುದ್ಯಾವಲ್ಲಿ, ಬಂಧುದ್ಯಾವಲ್ಲಿ ತಮ್ಮ ಮುಂದಕ್ಕೆ ಹೋಗೋದಾವಲ್ಲಿ ಅನ್ನುವಂತ ಮಾತನ್ನ ತತ್ವಪದಕಾರರು ಬರೀತಾರೆ, ತತ್ವಪದಕಾರರು ಬರೀತಾರೆ. ಇಂದು ನಿನ್ನ ಸತಿ ಸುತರ ಭ್ರಾಂತಿಯಲ್ಲಿ ಕವಿಗಳು ಜಲ್ದಿ ನೋಡಿ ಕೊಳ್ಳೋ ತಮ್ಮ ಬಂಧುದಾವಲ್ಲಿ, ಬಂಧುದಾವಲ್ಲಿ ಮುಂದಕ್ಕೆ ಹೋಗೋದಾವಲ್ಲಿ. ಜಂಗಮನ ಸೇವೆಗಾಗಿ ನಾವು ಏನನ್ನ ಸಮರ್ಪಣಾ ಮಾಡ್ತೇವೆ, ಜಂಗಮನಿಗಾಗಿ ಏನನ್ನ ಕೊಡಬೇಕು ಅಂತ ಅನಿಸ್ತೇವೆ. ಜಂಗಮನಿಗಾಗಿ ಕೊಷ್ಟರೆ ಭಗವಂತ ನಮಗದರ 10 ಪಟ್ಟು ಕೊಡ್ತಾನೆ ಎನ್ನುವಂಥದ್ದು ಬಸವಣ್ಣನವರ ಭಾವವಾಗಿತ್ತು. ಹಾಗಾಗಿ ಬಸವಣ್ಣನವರು ಯಾರೇ ಜಂಗಮರು ಬರಲಿ, ಅವ್ರು ಏನೇ ಕೇಳಿದ್ರು ಸಹಿತ ಅದಕ್ಕೆ ಇಲ್ಲ ಅಂತಿರ್ಲಿಲ್ಲ, ಎಲ್ಲವನ್ನ ಕೊಟ್ಟು ಕಳಿಸಿ ಬಿಡುತ್ತಿದ್ರು. ಸಾಕ್ಷಾತ್ ಶಿವನಿಗೆ ಒಮ್ಮೆ ಅನಿಸ್ತದೆ, ಜಂಗಮನ ವೇಷಧಾರಿಯಾಗಿ ಹೋಗಿ ಬಸವಣ್ಣನಲ್ಲಿ ನಾನೋ ಏನಾದರೂ ಬೇಡಬೇಕು ಅಂತ ತಿಳ್ಕೊಂಡು ಹೇಳಿ, ಬಹುಶಃ ಇದನ್ನು ನಂಬಲಿಕ್ಕೆ ಸಾಧ್ಯ ಆಗದಿರತಕ್ಕಂತಹ ಒಂದು ಘಟನೆ, ಆದ್ರೂ ನಂಬಲೇಬೇಕು. ಭೀಮಕವಿಗಳು ಬರೀತಾರೆ, ಸಾಕ್ಷಾತ್ ಶಿವ ಜಂಗಮನ ವೇಷಧಾರಿಯಾಗಿ ಬೇಡೋದಕ್ಕಂತ ಬಂದ ಬಸವಣ್ಣನವರಿಗೆ ಬೇಡತಾನೆ. ಬಸವಣ್ಣ, ಬೇಡಿದವರಿಗೆ ಬೇಡಿದ್ದನ್ನ, ಕೇಳಿದವರಿಗೆ ಕೇಳಿದ್ದನ್ನ ನೀನು ಕೊಟ್ಟಿದ್ದೀಯಾ. ನನ್ನೊಂದು ಆಸೆ ಇದೆ. ನನಗೇನು ಆಸೆ ಐತಿ ಅಂತಂದ್ರ, ಶಿವನ 3ನೆಯ ಕಣ್ಣನ್ನ ನನಗ ನೋಡಬೇಕು ಅಂತ ಆಸೆ ಐತಿ ಅಂದ. ಯಾರೋ? ಜಂಗಮ. ಸಾಕ್ಷಾತ್ ಶಿವನೇ ಹೌದು, ಜಂಗಮನಾಗಿ ಬಂದಿದ್ದಾನೆ. ಬಸವಣ್ಣನನ್ನ ಕೇಳ್ತಾ ಇದ್ದಾನೆ, ಬಸವ ನಾನು ಶಿವನ 3ನೇ ಕಣ್ಣನ್ನ ನೋಡಬೇಕು ಅಂತಂದ. ಬಸವಣ್ಣನವರಂದ್ರು, ಜಂಗಮನ ಮಾತನ್ನ ಮೀರ್ಲಕ್ಕೆ ಬರೋದಿಲ್ಲ, ಆಯ್ತು ತಡೀರಿ ಅಂತ ತಿಳ್ಕೊ ಅಂತ ಹೇಳಿ ಒಳಗೆ ಹೋದವ್ರ ಏನು ತಗೊಂಡು ಬರ್ತಾರ ಅಂದ್ರೆ, ಒಂದು ಕನ್ನಡಿ ತಗೊಂಡು ಬಂದ್ರು. ಬಸವಣ್ಣನವರು ಬಹಳ ದೊಡ್ಡ ಜ್ಞಾನಿ. ಕನ್ನಡಿ ತಗೊಂಡು ಬರ್ತಾರ. ಕನ್ನಡಿ ತಗೊಂಡು ಬಂದು ಏನು ಮಾಡ್ತಾರ ಅಂತಂದ್ರ, ಜಂಗಮನಿಗೆ ತಮ್ಮ ಮುಖವನ್ನ ತೋರಿಸ್ತಾರೆ. ಆಗ ಜಂಗಮನಿಗೆ ಏನು ಕಾಣ್ತದೆ ಅಂದ್ರೆ, ತನ್ನ 3ನೆಯ ಕಣ್ಣು ಕಾಣ್ತದೆ. 3ನೆಯ ಕಣ್ಣು ಕಾಣ್ತದೆ. ಶಿವ ಅಂದ, ಬಸವಣ್ಣ ಸಾಮಾನ್ಯದವನಲ್ಲ. ಅದಕ್ಕಾಗಿ ಹೇಳ್ತಾರೆ, ಬಸವ ಶಿವನು, ಶಿವನೇ ಬಸವ ಅಂತ ತಿಳ್ಕೊಂಡು ಹೇಳಿ, ಶಿವ ಏನು ಮಾಡಕತ್ತ ಅಂದ್ರೆ ಬಸವಣ್ಣನನ್ನ ನೋಡಿ ಓಡಿ ಹೊಂಟು ಬಿಟ್ಟ. ಓಡಿ ಹೊಂಟಗಳನ್ನ ಬಸವಣ್ಣ ಅಂತಾರ, ಯಪ್ಪ ನಿಲ್ಲು ನಿಲ್ಲು ನಿಲ್ಲು, ನಾನ್ ನಿನ್ನ ನೋಡೋದಕ್ಕಂತ ಕಾಯಕತ್ತೀನಿ, ಓಡಬೇಡ ಸಂಗಯ್ಯ ಅಂತ ತಿಳ್ಕೊಂಡು ಹೇಳಿ ಶಿವನ ಹಿಂದೆ ಬೆನ್ನ ಹತ್ತಿ ಹೊರಟು ಬಿಟ್ರು ಬಸವಣ್ಣನವರು. ಶಿವನೇ ದರಗಿಳಿದು ಬಂದ ಯಾರ ಸಲುವಾಗಿ? ಬಸವಣ್ಣನವರು ಜಂಗಮ ದಾಸೋಹವನ್ನ ನೋಡಿ ದರಗಿಳಿದು ಬಂದ ಶಿವ. ಕಲ್ಯಾಣದೊಳಗ ಒಬ್ಬ ತಾಯಿ ಬಹಳ ಬಡವೆ, ಬಹಳ ಬಡತನದ ಕುಟುಂಬ. ಆ ತಾಯಿಗೆ ಒಂದು ಆಶೆ ಏನು ಅಂದ್ರೆ, ಜಂಗಮರ ನನ್ನ ಮನೆಯೊಳಗೆ ಪ್ರಸಾದ ಮಾಡಬೇಕು ಅನ್ನುವಂತ ಹಂಬಲ, ಅಪೇಕ್ಷೆ, ಆಸೆ ಆಗಿದೆ. ಆದ್ರ ಜಂಗಮರಿಗೆ ಉಣಿಸಬೇಕು ಅಂದ್ರ ಮನೆಯೊಳಗೆ ಏನೂ ಇರಲಿಲ್ಲ. ಆಕೆ ಅಂದ್ಲು, ಇವತ್ತಲ್ಲ ನಾಳೆ ದುಡಿದು ನಾ ಜಂಗಮರಿಗೆ ಉಣಿಸ್ಲೇಬೇಕು ಅಂತ ನಿರ್ಧಾರ ಮಾಡಿದ್ಲು. ಆ ತಾಯಿ ಜಂಗಮರ ಮೇಲೆ ಇಟ್ಟ ಭಕ್ತಿಯ ಪ್ರೇಮಕ್ಕಾಗಿ ಶಿವ ಆ ತಾಯಿ ಮನೆಯೊಳಗೆ ಹೋಗಿ ಏನಾದರೂ ಉಂಡು ಬರಬೇಕು ಅಂತ ತಿಳ್ಕೊಂಡು ಹೇಳಿ ದರೆಗಿಳಿದ ಜಂಗಮನ ವೇಷಧಾರಿಯಾಗಿ ಆ ತಾಯಿ ಮನೆ ಮುಂದೆ ನಿಂತ ಕಲ್ಯಾಣದೊಳಗೆ ತಾಯಿ ಮನೆ ಮುಂದೆ ನಿಂತು ಕೂಗುತ್ತಾನ, ಭಿಕ್ಷಾಂದೇಹಿ. ತಾಯಿ ಅಂದ್ಲು ಜಂಗಮರಿಗೆ, ಯಪ್ಪ ನಿಮ್ಮನ್ನ ಕರೆದೇನೆ ಕರೆ, ನಿಮ್ಮನ್ನ ಉಣಿಸಬೇಕು ಅಂತ ಹಂಬಲದ, ಭಕ್ತಿಯದ, ಶ್ರದ್ಧೆಯದ ಕರೆ. ಆದ್ರ ಇವತ್ತ ನನ್ನ ಮನೆಯೊಳಗ ನಾ ಏನೂ ಮಾಡಿಲ್ಲ. ನನ್ನ ಮನೆಯೊಳಗೆ ನಿಮಗೆ ಕೊಡಬೇಕು ಅಂದ್ರೆ ನನ್ನ ಹತ್ರ ಏನೂ ಇಲ್ಲ. ಯಪ್ಪ
ಇವತ್ತು ಬರಬೇಡ್ರಿ, ನಾಳೆ ಬರ್ರಿ ಅಂದ್ರು ಜಂಗಮರಿಗೆ ಆ ತಾಯಿ. ಜಂಗಮರಂದ್ರು, ಯವ ಒಮ್ಮೆ ಬಂದು ಬಿಟ್ಟಿನಿ ಅಂದ ಬಳಿಕ ನಾನು ನಿನ್ನ ಮನೆ ಒಳಗೆ ಏನಾರ ತಗೊಂಡ ಹೋಗ್ತೀನಿ, ಹಂಗೆ ಹೋಗೋದಿಲ್ಲ, ನೀ ಪಾದಕ್ಕೆ ನೀರರ ಹಾಕನ ಒಳಗೆ ಬರ್ತೀನಿ ಅಂದ್ರು. ಜಂಗಮನ ಅಪೇಕ್ಷೆ, ಜಂಗಮನ ಮಾತನ್ನ ಮೀರ್ಲಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ಹೇಳಿ ಪಾದಕ್ಕೆ ನೀರು ಹಾಕಿ ಒಳಗೆ ಕರ್ಕೊಂಡ್ಲು. ಜಂಗಮರಂತಾರ, ಯವ ಸ್ವಲ್ಪ ನೀರು ಕಾಸ್ತೇನು, ಜಳಕ ಮಾಡ್ತೀನಿ 2 ಚೆರಿಗೆ ಅಂದ ಶಿವ. ಜಂಗಮ, ಯಪ್ಪ ಜಂಗಮನ ಅಪೇಕ್ಷೆ ಐತಿ ಅಂತಂದ್ರೆ ಮೀರಾಕ್ ಬರೋದಿಲ್ಲ ಅಂತ ತಿಳ್ಕೊಂಡು ಹೇಳಿ ಜಳಕಕ್ಕೆ ರೆಡಿ ಮಾಡ್ತಾಳ. ಶಿವ ಜಂಗಮ ಅಂತಾನ, ಯವ ಜಳಕ ಆದ ಮೇಲೆ ಹಂಗ ಕುಂಡ್ರಾಕ್ ಬರೋದಿಲ್ಲ, ಸ್ವಲ್ಪ ಲಿಂಗ ಪೂಜೆಗೆ ಹೂವ ಪತ್ರಿ ಊದಿನ ಕಡ್ಡಿ ಏನೇನು ತಯಾರು ಮಾಡ್ಬೇಕು ಎಲ್ಲ ತಯಾರು ಮಾಡ್ಯವ. ಆಯ್ತಪ್ಪ ಅಂತ ತಿಳ್ಕೊಂಡು ಹೇಳಿ ಜಂಗಮರು ಜಳಕ ಮಾಡಿ ಒಳಗೆ ಬರೋದಷ್ಟೇ ತಡ ಎಲ್ಲ ಪೂಜೆಗೆ ರೆಡಿ ಮಾಡಿಟ್ಟಿದ್ಲು. ಜಂಗಮರ ಲಿಂಗಾರ್ಚನೆ ಮುಗಿಯುವ ಬಳಿಕ ಜಂಗಮರಂತಾರ ಅಂಗೈಯೊಳಗೆ ಲಿಂಗ ಹಿಡಿದು ಹೇಳತಾರ, ಯವ ಜಂಗಮರ ಲಿಂಗ ಪೂಜೆ ಮುಗಿದ ಬಳಿಕ ಜಂಗಮ ಲಿಂಗ ಪೂಜೆ ಆದ ಬಳಿಕ ಹಂಗ ಎದ್ದು ಹೋಗಾಕ್ ಬರೋದಿಲ್ಲ, ಪ್ರಸಾದ ಆಗ್ಲೇಬೇಕು, ಪ್ರಸಾದ ಮಾಡ್ಲೇಬೇಕು. ತಾಯಿ ಅಂತಾಳ, ಯಪ್ಪ ನಾನೇನು ಪರೀಕ್ಷೆ ಮಾಡಕ್ ಬಂದಿ ಏನು, ನನ್ ಮನೆಯೊಳಗ ಏನೂ ಇಲ್ಲ ಅಂತ ಹೇಳಿನಿ, ಮತ್ತ ಒಳಗ್ ಕರಿ ಅಂದಿ ಒಳಗ್ ಕರೆದ್ಯ, ಏನೂ ಇಲ್ಲ ಅಂತ ಹೇಳಿದ್ಯ, ಜಳಕಕ್ಕೆ ರೆಡಿ ಮಾಡಂದಿ ಮಾಡಿದ್ಯ, ಏನೂ ಇಲ್ಲ ಅಂದ್ಯ, ಪೂಜೆ ರೆಡಿ ಮಾಡಂದಿ ಮಾಡಿದ್ಯ, ಖರೆ ಮತ್ತ ಪೂಜೆ ಆದ ಬಳಿಕ ಪ್ರಸಾದ ಕೇಳಾಕತ್ತಿ, ನನಗ ಉಣ್ಣಾಕ ಒಂದು ಜ್ವಾಳದ ಕಾಳ ಒಂದ್ ಅಕ್ಕಿ ಕಾಳ ಮನೆಯೊಳಗಿಲ್ಲ, ನಿನಗೆಲ್ಲಿಂದ ಕೊಡ್ಲು ಯಪ್ಪ, ನಾಳೆ ಬಾ, ನಾಳೆ ನಾನು ನಿನಗೆ ದುಡ್ಕೊಂಡು ಬಂದು ಮುಟ್ಟಿಸ್ತೇನೆ, ಇವತ್ತ ನನ್ನ ಮನೆಯೊಳಗೆ ಏನೂ ಇಲ್ಲ ಯಪ್ಪ, ಕ್ಷಮ ಮಾಡು, ಕ್ಷಮ ಮಾಡು. ಶಿವ ಏನಾದ್ರೂ ಮಾಡಬಲ್ಲ ಶಕ್ತಿ ಇತ್ತು. ಜಂಗಮ ಹೇಳ್ತಾನ, ಯವ ನಿನ್ನ ಮನಿ ಮ್ಯಾಲೆ ಏನ್ ಅದ್ ಅಟ್ಟ ಅಂತ ಕರಿತೀರ, ಏನಂತ ಕರಿತೀನಿರು, ಗಾದ್ಲಿ ಮೇಲೆ ಇರ್ತೈತಿ ನೋಡದ ಕಟ್ಟ ಅಂತ ಕರೀತಾರ ನಮ್ ಕಡೆಯಲ್ಲಿ. ಯವ ಆ ಅಟ್ಟದ ಮೇಲೆ ಹೋಗರೆ ಹೋಗು, ಅಲ್ಲೊಂದ್ ಜ್ವಾಳದ ತೆನಿ ಐತಿ ತಗೊಂಡು ಬಾ ತಳಗ ಅಂದ್ಲು. ಅಂದಗಳನ್ನೇ ತಾಯಿ ಅಂತಾಳಿಯಪ್ಪ, ಹುಡುಕ್ಯಾಡಿದ್ರೆ ಒಂದು ಕಾಳು ಸಿಗೋದಿಲ್ಲ, ತೆನಿ ಎಲ್ಲಿಂದ ನನ್ನ ಮನೆಯೊಳಗೆ ಸಿಗಬೇಕು, ಅದು ಇಲ್ಲ ಬಿಡು, ಇಲ್ಲವಾ ನೀ ಮ್ಯಾಲರ ಏರ್ ಹೋಗರೆ ಹೋಗು. ಶಿವ ಏನಾದ್ರೂ ಸೃಷ್ಟಿಯನ್ನ ಮಾಡಬಲ್ಲ, ಒಂದು ಜ್ವಾಳದ ತೆನೆಯನ್ನು ಸೃಷ್ಟಿ ಮಾಡಿದ್ದ, ಇಟ್ಟಿದ್ದ. ಹೋಗುತ್ತಾಳ, ನೋಡ್ತಾಳ, ಆಶ್ಚರ್ಯ ತಂದ್ಲು, ಜಂಗಮರಿಗೆ ತೋರಿಸ್ತಾಳ, ಯಪ್ಪ ಏನ್ ಮಾಡ್ಲಿ, ಇವ ಅದನ್ನ ಸ್ವಲ್ಪ ಚಂದ ಕುಟ್ಟಿದ್ಲು. ಯಪ್ಪ ಏನ್ ಮಾಡ್ಲಿ, ಸಣ್ಣ ಬೋಗಾನಿ ಒಳಗ ಅಂಬ್ಲಿ ಮಾಡಾಕಿಟ್ಲು, ಜೋಳದ ನುಚ್ಚು ಮಾಡಾಕಿಟ್ಲು. ಜಂಗಮ ಅಂತಾನ, ಯವ ಸಣ್ಣ ಗಡಿಗೆ ಒಳಗ ಮಾಡಬೇಡ, ದೊಡ್ಡ ಗಡಿಗೆ ಒಳಗ ಮಾಡು. ಯಪ್ಪ ದೊಡ್ಡ ಗಡಿಗೆ ಒಳಗೆ ಮಾಡಿದ್ನಿ ಅಂದ್ರ ನೀರಾಗಿ ಹೋಗಿ ಬಿಡುತ್ತದೆ, ಸಣ್ಣ ಗಡಿಗೆ ಒಳಗೆ ನಿಮ್ಮ ಪೂರ್ತಿ ಮಾಡ್ತೀನಿ, ನೀವು ಆರಾಮ್ ಪ್ರಸಾದ್ ಮಾಡ್ಕೊಂಡು ಜಂಗಮರು ತೃಪ್ತರಾಗಿ ಹೋದ್ರೆ ಸಾಕ್ಯಪ್ಪ, ನನಗೆ ನಡೀತದೆ. ಯವ ಇಲ್ಲಿಲ್ಲ, ಮಾಡುದು ಮಾಡಾಕತ್ತಿ, ದೊಡ್ಡ ಗಡಿಗಿನ ಇಡು, ಸಣ್ಣ ಗಡಿಗೆ ಬೇಡ. ಜಂಗಮರ ಮಾತು ಮೀರಾಕ್ ಬರೋದಿಲ್ಲ ಅಂತ ಸಣ್ಣ ಗಡಿಗೆ ತೆಗೆದು ದೊಡ್ಡ ಗಡಿಗೆ ಇಟ್ಲು. ಇಟ್ಟು ಅಂಬಲಿ ಮಾಡಿದ್ಲು, ನುಚ್ಚು ಮಾಡಿದ್ಲು. ಅಂಬಲಿ ಮಾಡಿ ಹಿಂಗ ಮುಂದೆ ತಂದು ಇಡ್ತಾಳ. ಜಂಗಮರಂದ್ರು ತಾಟಿಗೆ ನೀಡಬೇಕು ಅನ್ನೋದ್ರೊಳಗೆ ಜಂಗಮರಂತಾರ, ಯವ ಇದನ್ನ ತಾಟಿಗೆ ನೀಡಬೇಡ, ನನ್ನ ತಲೆ ಮೇಲಿಡು. ಯಪ್ಪ ಗಡಿಗೆ ಸುಡಾಕತ್ತದ, ನಿಮ್ಮ ತಲೆ ಮ್ಯಾಲಿಟ್ಟೆ ಅಂದ್ರ ತಲೆ ಸುಟ್ಟು ಹೋಗುತ್ತದ, ನನಗೇನು ಶಾಪ ಕೊಡಾಕ್ ಬಂದಿರೇನು, ಆಶೀರ್ವಾದ ಮಾಡಾಕ್ ಬಂದಿರೇನು, ಯಪ್ಪ ಹಂಗ್ ಮಾಡ್ಬೇಡ್ರಿ ನನ್ನಪ್ಪ. ಶಿವ ಅಂದ್ರ ಸಾಕ್ಷಾತ್, ಜಂಗಮ ಅಂದ್ರೆ ಸಾಕ್ಷಾತ್ ಶಿವ ಅಂತ ಕರೀತಾರ. ಜಂಗಮ ಶಾಪ ಕೊಟ್ಟು ಬಿಟ್ನ ಅಂದ್ರ ಮನಿ ಸರ್ವನಾಶ ಆಗತ್ತಂತ ಹೇಳ್ತಾರ. ಯಪ್ಪ ಹಂಗ್ ಮಾಡಾಕ್ ಹೋಗ್ಬೇಡ್ರಿ, ಪ್ರಸಾದ ಎಡಿ ಮಾಡ್ಕೊಂಡು ಪ್ರಸಾದ ಮಾಡ್ರಿ, ತಲೆ ಮೇಲೆ ಸುಟ್ಟು ಹೋಗ್ತದ, ಚರ್ಮ ಸುಟ್ಟು ಹೋಗ್ತದ, ನನಗ್ ಶಾಪ ತಡ್ತದ. ಯಪ್ಪ ಬ್ಯಾಡ 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 ಅಂದ್ಲು. ಕೇಳಲಿಲ್ಲ ಜಂಗಮರು, ನನ್ನ ಮಾತು ಮೀರಬೇಡ, ನೀ ತಲೆ ಮೇಲೆ ಇಡಬೇಕ ಅಂತ ತಿಳ್ಕೊ ಅಂತ ಹೇಳಿ ಸುಡುವ ಅಂಬಲಿಯ ಗಡಿಗೆಯನ್ನೇ ತಮ್ಮ ತಲೆ ಮೇಲೆ ಇಟ್ಟುಕೊಂಡು ಬಿಟ್ರು. ಇಟ್ಟ ತಕ್ಷಣನೇ ತಾಯಿ ಕೈ ಮುಗಿದು ಕಣ್ಣಲ್ಲಿ ಕಣ್ಣೀರನ್ನು ಹಾಕಿ ಕೇಳ್ತಾಳೆ, ಯಪ್ಪ ಮುಂದೆ ಏನ್ ಮಾಡ್ಲಿ, ಆಗಲೇ ಕುಟ್ಟಿದೆಲ್ಲ ಒಳ್ಳು ಕಲದೊಳಗ ಏನು ತೊಂದು ಕಿಟ್ಟಿದಿ, ಒಣಕಿ ತೊಂದು ಕುಟ್ಟಿದೆ, ತಗೊಂಬಾ ಒಣಕಿ ನನ್ನ ಮುಂದ ತಗೊಂಬಂದ್ಲು. ಯಪ್ಪ ಏನ್ ಮಾಡ್ಲಿ, ಆ ಒಣಕಿ ತಗೊಂಡು ಈ ಗಡಿಗೆ ಮೇಲೆ ಹೊಡಿ.
ಆಕಿ ಅಂದ್ಲು, ಯಪ್ಪ ಕೊತ ಸುಡಾಕತ್ತದ, ಕುದಿಯಾಕತ್ತದ. ಆ ಗಡಿಗೆ ಏನಾದ್ರು ಹೊಡಿತಂದ್ರ ಅಂಬಲಿ ನಿಮ್ಮ ಮೈ ಮೇಲೆ ಬಿದ್ದ ಚರ್ಮ ಎಲ್ಲ ಸುಟ್ಟಿ ಹೋಗುತ್ತದ, ಗುಳ್ಳಿಗಳು ಹೇಳುತ್ತಾವ. ಆ ಶಾಪ ನನಗ ತಟ್ಟತದೋ ಯಪ್ಪ, ನಿನಗ ತಟ್ಟೋದಿಲ್ಲ. ಬ್ಯಾಡೋ ನನ್ನಪ್ಪ, ಸ್ವಲ್ಪ ಪ್ರಸಾದ ಮಾಡಿ ನನಗೆ ಆಶೀರ್ವಾದ ಮಾಡಿ ಹೋಗು ಅಂತಂದ್ಲು. ಶಿವ ಜಂಗಮ ಹೇಳತಾನ, ಇಲ್ಲ ನೀನು ಹೊಡಿಲೇಬೇಕು, ನಾ ಇಲ್ಲ ಅಂದ್ರೆ ನಿನಗೆ ಆಶೀರ್ವಾದ ಮಾಡೋದಿಲ್ಲ ಅಂತ ಜಂಗಮರಂದ ತಕ್ಷಣನೇ ಶಿವನ ಮೇಲೆ ಭಾರವನ್ನು ಹಾಕಿ ಮಣ್ಣಿನ ಗಡಿಗೆ ಮೇಲೆ ಹಿಂಗ ಹೊಡಿತಾಳ. ಹೊಡೆಯುವುದಷ್ಟೇ ತಡ ಜಂಗಮರು ಮಾಯವಾಗಿ ಹೋಗಿದ್ರು. ಆ ಒಳಗಿದ್ದ ಅಂಬಲಿಗಳೆಲ್ಲ ಏನಾಗಿ ತಳಗ ಬೀಳಕತ್ತಿದ್ದು ಅಂದ್ರ ಬಂಗಾರದ ನಾಣ್ಯಗಳಾಗಿ ತಳಗ ಬೀಳಕತ್ತಿದ್ದು, ಬಂಗಾರದ ನಾಣ್ಯಗಳಾಗಿ. ಶಿವ ಮಾಯವಾಗಿ ಹೋದ. ಆಕಾಶವಾಣಿ ಆಗ್ತದ ಮನೆಯೊಳಗ, ಅವ್ವ ನಿನ್ನ ಮನೆಯೊಳಗ ನೀರುವರೆಗೆ ದಾಸೋಹದ ಕಾರ್ಯವನ್ನ, ಜಂಗಮರ ಸೇವೆಯನ್ನ ತನು ಮುಟ್ಟಿ ಮನ ಮುಟ್ಟಿ ಭಾವ ಮುಟ್ಟಿ ಜಂಗಮರ ದಾಸೋಹವನ್ನ ಮಾಡು ಅಂತ ತಿಳ್ಕೊಂಡು ಹೇಳಿ ಶಿವ ಆಕಾಶವಾಣಿಯನ್ನು ಕೊಟ್ಟು ಮಾಯವಾಗಿ ಹೋಗಿಬಿಟ್ಟ. ಕೇಳಿರೇನು ಕಲ್ಯಾಣದೊಳಗ ತಾಯಿಯಾರು ಭಟ ಹರಕ ಸೀರೆ ಹಾಕೊಂಡು ಕಲ್ಯಾಣದೊಳಗೆ ಓಡಾಡೋ ಮುದಕಿ ರೇಷ್ಮೆ ಸೀರೆ ಹಾಕೊಂಡು ಓಡಾಡಕತ್ಲು. ಹರಕ ಸೀರೆ ಹಾಕೊಂಡು ಕಲ್ಯಾಣದೊಳಗೆ ನಡೆದಾಡುವ ತಾಯಿ ಕುರಳೊಳಗ ಬಂಗಾರದ ಆಭರಣಗಳನ್ನು ಹಾಕೊಂಡು ಕಲ್ಯಾಣದೊಳಗೆ ಹೊಂಟ್ಲು. ಈಕೆ ಹೋಗುವುದನ್ನ ಯಾರು ನೋಡಿದ್ರು ಅಂತಂದ್ರ ಆಕಿನ ತಂಗಿ ನೋಡಿದ್ಲು. ತಂಗಿ ನೋಡಿ ಕೇಳುತ್ತಾಳ, ಯಾಕ ದಿನ ಹರಕ್ ಸೀರೆ ಹಾಕೊಂಡು ಕಲ್ಯಾಣದೊಳಗೆ ಓಡಾಡ್ತಿದ್ದಿ, ಇದೇನು ಇವತ್ತು ರೇಷ್ಮೆ ಸೀರೆ ಹಾಕೊಂಡಿ, ಕೊರಳೊಳಗ ಬಂಗಾರದ ಆಭರಣಗಳನ್ನ ಹಾಕೊಂಡಿ, ಏನಿದು ನಿನ್ನ ಮಹಿಮಾ? ಅಕ್ಕ ಹೇಳಿದ್ಲು, ಏನಿಲ್ಲವಾ ತಂಗಿ, ನನ್ನ ಮನೆಗೆ ಒಬ್ಬರು ಜಂಗಮರು ಬಂದ್ರು, ಪಾದಕ್ಕೆ ನೀರು ಹಾಕಂದ್ರು, ಒಳಗ ಕರಿ ಅಂದ್ರು, ಅಟ್ಟದ ಮೇಲೆ ಒಂದು ಜೋಳ ತೆನೆ ತಗೋ ಅಂದ್ರು, ಕೊಟ್ಟಂದ್ರು, ಸಣ್ಣ ಗಡಿಗೆ ಇಟ್ಟ ದೊಡ್ಡ ಗಡಿಗೆ ಇಡು ಅಂದ್ರು, ಮುಂದೆ ತಂದಿಟ್ಟ ತಲೆ ಮೇಲೆ ಇಡು ಅಂದ್ರು, ತಲೆ ಮೇಲೆ ಇಡಬೇಡ ಒಡಿ ಅಂದ್ರು, ತಲೆ ಮೇಲಿಟ್ಟು ಒಡನ್ಯ ತಂಗಿ ಇಟ್ಟೆಲ್ಲ ಬಂಗಾರ ಆಗಿ ಬಿತ್ತು ಅಂದ್ಲಿಕ್ಕೆ. ಯಾರು? ಅಕ್ಕ. ತಂಗಿ ಅಂದ್ಲು, ನಾನು ಇದನ್ನ ಮಾಡಬೇಕ. ಹೋದ್ಲು, ಬಡ 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 ಹೊಡ್ಕೋ ಅಂತ ಮನೆಗೆ ಹೋಗಿ ಗಂಡಗೆ ಹೇಳ್ತಾಳ, ರೀ ನಾಳೆ ನಮ್ಮ ಮನೆಗೆ ಐನಾರನ್ನ ಕರ್ಕೊಂಡು ಬರ್ರಿ. ಅದು ಅಂತೂ ಹುಚ್ಚುಗುಟ್ಟಿ ಎಂದೂ ಕರೆದಿಲ್ಲ, ಇವತ್ತೇ ಕರಿಯಾಕತಿ. ಇಲ್ಲ ಹೋಗಿ ಕರ್ಕೊಂಡು ಬಾನಿ. ಗಂಡಂದ ಮತ್ತೆ ಹೆಂಡತಿ ಮಾತು ಗಂಡ ಕೇಳಬೇಕು ನೋಡ್ರಿ, ಕೇಳಲಿಲ್ಲ ಅಂದ್ರೆ ಅದು ಆಟ ನಡೆಯೋದಿಲ್ಲ. ಒಬ್ಬರು ಯಾರ ಯೂಟ್ಯೂಬ್ನೊಳಗೆ ಕೇಳಾಕತ್ತಿದ್ ನಾನು ಹೇಳಾಕತ್ತಿದ್ರು, ಅವ್ರು ಭಾಳ ಚಂದ ಹೇಳಾಕತ್ತಿದ್ರು. ನೀವು ನೋಡ್ರಿ, ನೀವು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಅವತ್ತೊಂದಿನ ಭಾಳ ಅಳತಿರ್ತೀರಿ. ಗಂಡ ನಿಮ್ಮನ್ನ ಕರ್ಕೊಂಡು ಹೋಗಕ್ ಬಂದಿರ್ತಾನ. ಅಲ್ಲಿ ನಿಂತ ಗಂಡ ನಗಾಕತ್ತಿದ್ದ. ಒಬ್ಬ ಕೇಳಿದ್ನಂತ ಗಂಡನ್, ಅಲ್ಲೋ ನಿನ್ನ ಹೆಂಡತಿ ಅಟ್ಟ ಅಳಾಕತ್ತಾಳ, ನೀ ನೋಡಿದ್ರೆ ಇಲ್ಲಿ ನಕ್ಕೊಂತ ನಿಂತಿ, ಏನಾರ ಹೋಗಿ ರಂಬಸ್ಬೇಕು ಅನ್ನೋದು ನಿನಗೆ ಇಲ್ಲಿ ಏನ ತಿಳ. ಅವಾಗ ಗಂಡ ಅಂದಂತ ಹುಚ್ಚುಗೊಟ್ಟಿ, ಇವತ್ತೊಂದಿನ ಚೆನ್ನಾಗಿ ನಗಾಕತ್ತೀನಿ, ಇವತ್ತರ ನಗಾಕ್ಬಿಡು. ಆಕಿ ಇವತ್ತು ಅಳಾಕತ್ತಾಳ, ಕಾಯಂ ನಾನು ಮನೆಗೆ ಬಂದ್ಲಂದ್ರೆ ನಾನು ಕಾಯಂ ಅಳಸ್ತಾಳಕ್ಕೆ, ಆಕಿ ನಕ್ಕೊಂತ ಇರ್ತಾಳ, ಇವತ್ತೊಂದಿನ ನಗತೀನಿ ಸುಮ್ಬಿಡು ಅಂದವ ಗಂಡ. ಕಾಯಂ ಅಳಸ್ತಾಳಕಿ ಮನೆಗೆ ಹೋದ್ಮೇಲೆ ಅದು ಖಾತ್ರಿ ಐತಿ, ಇವತ್ತರ ನಗತೀನಿ ಸುಮ್ಬಿಡು ಓ ಮಾರಾಯ ಅಂದವ. ಬಾಳ ಚಂದ ಹೇಳಾಕತ್ತಿದ್ರು ಅವ್ರೊಬ್ಬರು. ಏನ್ ಹೇಳಾಕತ್ತಿದ್ರು ಅಂತಂದ್ರ, ಹೆಂಡತಿ ತಾಳಿ ಕಟ್ಟು ಮುಂದೆ ಅಷ್ಟ ಚಂಡ ಬಗ್ಗಿಸ್ತಾಳ. ನೀವು ನೋಡ್ರಿ, ಅವ ಗಂಡ ಏನ್ ಮಾಡ್ತಾನ, ಚಂಡ ಎತ್ತಿ ತಾಳಿ ಕಟ್ತಿರ್ತಾನ. ಗಂಡ ಚಂಡ ಎತ್ತಿ ತಾಳಿ ಕಟ್ತಿರ್ತಾನಂತ, ಹೆಂಡತಿ ಚಂಡ ತಗ್ಗಿಸಿ ತಾಳಿ ಕಟ್ಟಿಸ್ಕೊಂತಿರ್ತಾಳಂತ. ತಾಳಿ ಕಟ್ಟಿದ ಮರುದಿನ ಗಂಡ ಚಂಡ ಬಾಗಿಸ್ತಾನಂತ, ಹೆಂಡತಿ ಚಂಡ ಎತ್ತಾಳಂತ. ಸಾಯು ಮಠ ಗಂಡ ಚಂಡ ಬಗಸಿ ಇರ್ತಾನಂತ, ಸಾಯು ಮಠ ಹೆಂಡತಿ ಚಂಡ ಎತ್ತಿ ಇರ್ತಾಳಂತ. ಅವ್ರು ಹೇಳಾಕತ್ತಿದ್ರು, ಅವತ್ತು ಭಾಳ ಚಂದ ಹೇಳಾಕತ್ತಿದ್ರು ಒಬ್ಬ ತಾಯಿಯರು ಶರಣರು ಪ್ರವಚನದಾಗ. ಅಂದ್ರೆ ಅಷ್ಟು ಧೈರ್ಯ ಅಂತ ನಿಮಗೆ ಹೇಳಿದ್ಲ. ಗಂಡಗೆ ಕರ್ಕೊಂಡು ಬರ್ತೀಯ ಇಲ್ಲ, ಎಟ್ಟಂದಗಳೇನ ಹೊಕ್ಕಿನ ತಡಿ ಅಂದವ. ಕೇಳಬೇಕಲ್ಲ ಹೆಂಡತಿ ಮಾತು. ಹೋದ, ದೊಡ್ಡ ಮಣಿತನ. ಎಂದೂ ₹1 ಕೊಟ್ಟು ಗೊತ್ತಿಲ್ಲ, ಉಣಿಸಿ ಗೊತ್ತಿಲ್ಲ, ತಿನಿಸಿ ಗೊತ್ತಿಲ್ಲ. ಜಂಗಮರನ ಊಟಕ್ಕೆ ಕರೆದಾಳ. ಜಂಗಮರ ಅಂದ್ರು, ಒಂದು ದಿನ ನಿಮ್ಮ ಮನೆ ಮುಂದೆ ಹಾಸಿ ಹೋದ್ರೆ, ಯಾಕೆ ನಮ್ಮ ಮನೆ ಮುಂದೆ ಹಾಸಿ ಹೋಗ್ತೀರನೋ ಪಕ್ಕಿ ನೀವು, ಇವತ್ತು ಯಾಕೆ ಕರಿಯಾಕತ್ತೀರಿ? ಏನಿಲ್ರಿ, ನಾಳೆ ನಮ್ಮ ಮನೆಗೆ ನೀವು ಪ್ರಸಾದಕ್ಕೆ ಬರಬೇಕ. ಜಂಗಮರ ಅಂದ್ರು, ಆಯ್ತು ಬರ್ತೀನಿ ಅಂತ ತಿಳ್ಕೊಂಡು ಹೇಳಿ ಗೌಡ್ರ ಮನ್ಯಾಗ ಪ್ರಸಾದ ಬೇಷಾನ್ ಮೃಷ್ಟಾನ ಭೋಜನ ಮಾಡಿರ್ಬೇಕಂತ ಹೇಳಿ, ಅದು ರಾತ್ರಿ ಉಪವಾಸ ಇತ್ತು. ಗೌಡ್ರ ಮನ್ಯಾಗ ಹೋಗಿ ಬೆಳಿಗ್ಗೆ ಉಣ್ಬೇಕಂತ ಹೇಳಿ ಆಯ್ತು. ಬೆಳಗ್ಗೆ ಎದ್ರು, ಹೋದ್ರು, ಮನೆ ಮುಂದೆ ನಿಂತ್ರು. ಹೇಳಿದ್ಲು, ಪಾದಕ್ಕೆ ನೀರ್ ಹಾಕಿ ಒಳಗ್ ಕರ್ಕೊಡ್ರಿ ಅಂತ ಹೇಳ್ರಿ. ಈಗನ ಹೇಳಾಕತ್ತಾಳ. ಅಲ್ಲಿ ಜಂಗಮ್ರು ಹೇಳಿದ್ರು, ಪಾದಕ್ಕೆ ನೀರ್ ಹಾಕಿದ್ರು, ಒಳಗ್ ಕರ್ಕೊಂಡ್ರು. ಒಳಗ್ ಕರ್ಕೊಂಡು ಹೋಗಿ ಗಂಗಾಳ ಮುಂದೆ ಕುಂಡ್ರಬೇಕು ಅನ್ನೋದಷ್ಟೇ ತಡ. ಜಂಗಮ್ರಿಗೆ ಹೇಳ್ತಾಳ, ಜಳಕ ಮಾಡ್ತೀನಿ ಅಂತ ಹೇಳ್ರಿ.
ಅವ್ರಂದ್ರು ಜಳಕ ಮೊದಲು ಗಂಗಾಳ ಹಚ್ಚು ಅಂದ್ರ ಅವ್ರ ಗಂಗಾಳ ಏನಾರ್ರಿ ಅವ್ರ ಗಂಗಾಳಕ್ ಬಂದಾರ ಹಚ್ಚ ಗಂಗಾಳ ಎಲ್ಲಿ ಗಂಗಾಳ ಹಚ್ಚೋದು ಮೊದಲು ಜಳಕ ಮಾಡಬೇಕ ನಮ್ಮ ಮನೆಯೊಳಗ ಆಯ್ತು ಅಂತ ತಿಳ್ಕೊಂಡು ಹೇಳಿ ಜಳಕ ಮಾಡಿದ್ರು ಪೂಜೆ ಕುಂತ್ರು ಪೂಜೆ ಮುಗೀತು ಜಂಗಮರಂದ್ರಂತ ಬಡ ಬಡ ತಗೊಂಡು ಬರ್ರಿ ಬಡ ಬಡ ಎಡಿ ಮಾಡ್ರಿ ಏನೈತಿ ಅಲ್ಲಿ ಏನೈತಿ ಅಲ್ಲಿ ಅಟ್ಟದ ಮೇಲೆ ಒಂದ್ ಜೋಳತ್ತೇನೆ ಐತಿ ಅಂತ ಹೇಳ್ರಿ ಈಗಿನ ಹೋಗಿಟ್ಟಾಳ ಅದೆಲ್ಲಿರ್ಬೇಕು ಹೋಗಿಟ್ಟಾಳ ಹೋಗಿಟ್ಟ ಅವರಂದ್ರು ಯಾಕೆ ಅಯ್ಯವ ಹೋಳಿಗೆ ಹಪ್ಪಳ ಗಿಪ್ಪಳ ಜೋಳತ್ತೇನೆ ತಗೊಂಬ ಅಂತ ಹೇಳ್ರಿ ತಳಗ ತಂದ್ಲು ಏನ್ ಮಾಡ್ಬೇಕು ಕುಟ್ಟಂತ ಹೇಳ್ರಿ ಇದನ್ನ ಯವ್ವ ಇದನ್ನ ಯಾಕೆ ಕೊಡ್ತಿ ಅಂದ್ರ ಅವ್ರ ಜಂಗಮರು ಇದನ್ನ ಯಾಕೆ ಕೊಡ್ತಿ ಕೊಟ್ಟಂತ ಹೇಳೋ ಯಪ್ಪ ಕೊಟ್ರೆ ಕೊಟ್ಟು ಬಿಟ್ಟರೆ ಬಿಡು ಏನರೆ ಮಾಡ ಮೊದಲು ನನಗೆ ಗಂಗಾಳಕ್ಕೆ ತಂದು ಎಡಿ ಮಾಡಿ ಹೊಟ್ಟೆ ಚಗತೈತೆ ನನಗೆ ಅಂದ್ರ ಅವ್ರು ಕೊಟ್ಟಿದ್ಲು ಆಕೆ ಮೊದಲ ದೊಡ್ಡ ಕಡೆಗೆ ಇಟ್ಲಕ್ಕೆ ಅಂಬ್ಲಿ ಮಾಡಾಕ ಜಂಗಮರಂದ್ರು ಯವ್ವ ಕುಟ್ಟದ ಕುಟ್ಟಿ ಒಂದ್ ತೆನಿ ಕುಟ್ಟಿ ಆ ಒಂದ್ ತೆನಿಗೆ 10 ಜನರಾಗೋಟ್ ಅಂಬಲಿ ಮಾಡಾಕತ್ತಿ ಅದ್ರ ಯಾರಿಗೆ ಸಾಲ ಬೇಕಯ್ಯವ್ವ ದೊಡ್ಡ ಗಡಿಗೆ ಇಡಬೇಡ ಸಣ್ಣ ಗಡಿಗೆ ಇಡು ಪಟ್ಲಪ್ಪ ಒಂದು ಜಂಗಮರ ಕಪ್ಪಳಿಗೆ ರಿಮ್ಮ ಸಾಣದಲ್ಲ ಇನ್ನೂ ದ್ವಾಡದಿಡು ಅಂತ ಹೇಳ್ರಿ ಕಪಾಳಿಗೆ ಬಿಟ್ಟುಗಳನ್ನ ಕೇಳಿರಿ ಆದ್ರ ಬಾಳೆ ಹೇಳ್ತೇನೆ ಯವ್ವ ಈ ನರೆ ಮಾಡು ಮೊದಲು ನನಗೆ ನೀಡ ನಾ ಹೊಕ್ಕಿನ ಮನೆಗೆ ದೊಡ್ಡ ಗಡಿಗ್ಯಾಗ ಅಂಬಲಿ ಮಾಡಿ ಮುಂದೆ ತಂದಿಟ್ಲು ಜಂಗಮರಂದ್ರು ಪಟ್ಟಣಂಗ್ ನೀಡು ಹೊಕ್ಕಿನಿ ನೀಡೋದಲ್ಲದು ತಲೆ ಮೇಲೆ ಹೊಡದೈತಿ ಎಂದ್ಲಕಿ ಅದು ಮೊದಲೇ ನಮ್ಮಂಗ್ ನಾಯಿ ಬಡಿ ಕೋಲಿದ್ದಂಗೆ ಇತ್ತದು ತಲೆ ಮೇಲೆ ಹಿಡಿದುಗಳನ್ನ ಹಾಕಿ ಯಾವುದು ಅಂತೂ ಯವ್ವ ಮೊದಲೇ ಹಿಂಗದಿನಿ ಆ ಗಡಿಗೆ ತಲೆ ಮೇಲೆ ಇಟ್ಟಂದ್ರೆ ನಾನು ಸೊಂಟ ಲಟ್ ಅಂತೈತಿ ದಯವಿಟ್ಟು ಬ್ಯಾಡವ್ವ ಬಿಟ್ಟು ಬಿಡು ನಿನ್ನ ಮನುಷ್ಯನಕ್ಕೆ ಬರುದಿಲ್ಲ ನಿನ್ನ ಮನುಷ್ಯನಕ್ಕೆ ಬರುದಿಲ್ಲ ಮೊದಲು ಬಿಡು ನಾನು ಇಡುದ ಗಂಡ ಹೆಂಡತಿ ಇಬ್ರು ಕೈ ಗಟ್ಟಿ ಹಿಡಿದು ಪಾಪದ್ರ ತಲೆ ಮೇಲಿಟ್ರು ಹೇಳ್ತೀನಿ ಸೊಂಟ ಲಟ್ ಅಂದ ತಳಕುಂತ ಪಾಪದ ಯವ್ವ ಮುಂದೇನಿಲ್ಲ ಒಣಗಿ ತಗೊಂಡು ಬಂದು ಹೊಡಿ ಅಂತ ಹೇಳು ಅವ್ರಂದ್ರು ಯವ್ವ ಗಡ್ಗಿ ತೆಗೆದು ತಳಗಿಟ್ಟೆ ಅಂದ್ರೆ ನಾ ಸಾಯೋ ಮಠ ನಿನ್ನ ಮನೆ ಕಡೆ ಬರುದಿಲ್ಲ ಮೊದಲು ನಾನು ಬಿಡು ಇಲ್ರಿ ಸ್ವಾಮಿಗಳ ಇದ್ರಾಗ ಅರ್ಧ ಪಾಲು ನಿಮಗೋಯ್ತಿ ಅಂದ್ಲಕಿ ಅರ್ಧ ಪಾಲು ಸ್ವಾಮಿಗಳೇ ಅರ್ಧ ಪಾಲು ನಿಮಗೋಯ್ತಿ ಅದ್ರಾಗ ಅವ್ರಂದ್ರು ಯವ್ವ ಯಾ ಪಾಲು ಬೇಡ ಗೀಲ್ ಪಾಡ ಮೊದಲು ನಾನು ಬಿಡು ನಾ ಹೊಕ್ಕಿ ಮೊದಲು ನಾನು ಬಿಡು ಇಲ್ಲ ನಿಮಗೂ ಪಾಲ ಕೊಡ್ತೀನ್ರಿ ಅಂತ ಅನ್ನೋದು ಅಟ್ಟೇ ತಡ ಹೇಳ್ತೀನಿ ಅವ್ವ ದೊಡ್ಡ ಗಡಿಗ್ಯಾಗ ಮೊದಲೇ ಒಣಕಿ ತಂದಕ್ಕನೆ ಎಲ್ಲಿ ಎಟ್ಟ ಸಿಟ್ಟಿಟ್ಟಿದ್ಲು ತಿಳಾಗಿ ಹೇಳ್ತೀನಿ ಬೆಟ್ಲೊಂದು ಗಡಿಗೆ ರೆಮ್ಮ ಗಡಿಗ್ಯಾನ ಅಂಬಲಿ ಸ್ವಾಮಿಗಳು ತಲೆ ಮೇಲೆ ಬಿದ್ರ ಸ್ವಾಮಿಗಳು ತಲೆ ಮೇಲಿನ ಚರ್ಮ ಕಾಲಿಗೆ ಬಂದು ಬಿದ್ದಿತ್ತಂತ ಹೇಳ್ತೀನಿ ಇದು ಹೊಡ್ಕೊಂತ ಹೋಗಿ ಅವಳು ಹೊರದು ಹೊಲದಾಗ ಒಂದು ಬಾವಿಯಾಗ ಜಗದ್ರ ಅಲ್ಲೇ ಹೆಣ ಆಗಿತ್ತು ಅಲ್ಲೇ ಹೆಣ ನಾವ್ ಏನು ಮಾಡಾಕತ್ತೇವೆ ಅಂದ್ರೆ ಇನ್ನೊಬ್ಬರನ್ನ ನೋಡಿ ಮಾಡಾಕತ್ತೇವಿ ಇನ್ನೊಬ್ಬರನ್ನ ನೋಡಿ ಜಂಗಮರ ಸೇವೆಯನ್ನ ಮಾಡಾಕತ್ತೇವೆ ಇನ್ನೊಬ್ಬರನ್ನ ನೋಡಿ ಜಂಗಮರ ಸೇವೆಯನ್ನ ಮಾಡಿದ್ರೆ ಒಲಿಯಲಾರ ದೇವರು ಮನಸಾ ಇಚ್ಛಾ ಚನ್ನವೀರನ ಸೇವೆ ಮಾಡಿದ್ರೆ ಮಾತ್ರ ಸೇವೆ ಒಲಿತಾನೆ ಹೊರತಾಗಿ ಇಲ್ಲದಿದ್ದರೆ ಒಲಿಯಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬರನ್ನ ನೋಡಿ ಮಾಡೋದಲ್ಲ ಅವ್ರ ಮನ್ಯಾಗ ಬಹಳ ಚಲೋ ಪೂಜೆ ಮಾಡ್ಯಾರ ಅಂತ ಹೇಳಿ ಮನ್ಯಾಗ ನಮ್ಮ ಮನ್ಯಾಗ ಪೂಜೆ ಮಾಡೋದಲ್ಲ ಅವ್ರ ಮನೆಯೊಳಗೆ ಬಹಳ ಚಲೋ ಡೆಕೋರೇಷನ್ ಮಾಡ್ಯಾರ ಅಂತ ಹೇಳಿ ನಮ್ಮ ಮನ್ಯಾಗ ಡೆಕೋರೇಷನ್ ಮಾಡೋದಲ್ಲ ನೀವು ಪೂಜೆಕ ಡೆಕೋರೇಷನ್ ಮಾಡಲಿಲ್ಲ ಅಂದ್ರೆ ನಡೀತದೆ ಪೂಜೆಕ ಪತ್ರ ಇಲ್ಲ ಅಂದ್ರೆ ನಡೀತದೆ ಪೂಜೆ ಒಳಗಡೆ ಹೂ ಇಲ್ಲ ಅಂದ್ರೆ ನಡೀತದೆ ಕರ್ಪೂರ ಇಲ್ಲ ಅಂದ್ರೆ ನಡೀತದೆ ಊದುಕಡ್ಡಿ ಇಲ್ಲ ಅಂದ್ರೆ ನಡೀತದೆ ಆದರೆ ಚನ್ನ ವೀರನ ಸಾಮೀಪ್ಯಕ್ಕೆ ಬಂದಾಗ ನಾನು ನಿನ್ನ ಸೇವೆಯಲ್ಲೇ ಇದ್ದೇನೆ ಎನ್ನುವಂತ ಭಕ್ತಿ ಮಾತ್ರ ಇದ್ದಾಗ ಒಲಿತಾನೆ ಹೊರತಾಗಿ ಇಲ್ಲದಿದ್ದರೆ ಒಲಿಯಲಿಕ್ಕೆ ಸಾಧ್ಯ ಇಲ್ಲ ಜಂಗಮ ಹಂಗ ಬಸವಣ್ಣ ಜಂಗಮರ ಮೇಲೆ ಪ್ರಾಣ ಇಟ್ಟುಕೊಂಡಿದ್ದ ಎಷ್ಟು ಪ್ರಾಣ ಇಟ್ಟುಕೊಂಡಿದ್ದ ಅಂದ್ರ ಮಹಾಮನೆಯೊಳಗ ಬಸವಣ್ಣನವರು ಮಲಗಿದ್ರು ಕೆಲವು ಜನ ಜಂಗಮರ ಮಹಾಮನೆಯ ಹತ್ರ ಬರ್ತಾರ ಬಂದು ಅಲ್ಲೇ ಇರುವ ಶರಣರನ್ನ ಕೇಳತಾರ ಯಪ್ಪ ಬಸವಣ್ಣನನ್ನ ನೋಡಬೇಕಂತ ಬಂದೇವ್ರಿ ಬಸವಣ್ಣನವ್ರು ಎಲ್ಲದಾರ ಇಲ್ಲ ಬಸವಣ್ಣನವರು ಒಳಗದಾರ ಈಗ ಅವರು ಬರುವುದಿಲ್ಲ ಅಂದಗಳನೆ ಜಂಗಮರ ಅಂತಾರ
ಆಗಲ್ರಿಪ್ಪ ಮತ್ತೊಮ್ಮೆ ಬಂದಾಗ ಬಸವಣ್ಣನವ್ರ ದರ್ಶನ ತಗೊಂತೀವಿ ಅಂತ ತಿಳ್ಕೊಂಡು ಹೇಳಿ ಜಂಗಮರು ಹೋಗೇ ಬಿಟ್ರು. ನಿಲ್ಲಿಲ್ಲ, ಹೋಗೇ ಬಿಟ್ರು. 1 ತಾಸಾಯ್ತು, 2 ತಾಸಾಯ್ತು, 3 ತಾಸಾಯ್ತು, ಬಸವಣ್ಣನವರು ಏಳಲಿಕ್ಕೆ ಆಗ್ತಾ ಇಲ್ಲ. ಬಸವಣ್ಣನವರು ಪ್ರಾಣ ಹೋಗಿ ಬಿಟ್ಟದ. ಬಸವಣ್ಣನವರ ಪ್ರಾಣ ಪಕ್ಷಿ ಹಾರಿ ಹೋಗ್ಯದ. ಅಲ್ಲೇ ಇದ್ದ ಶರಣರೆಲ್ಲ ಗಾಬರಿ ಆಗತ್ತಾರ. ಏನಾಯ್ತು ಏನಾಯ್ತು ಅಂದಾಗ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಶರಣರು ಕೇಳ್ತಾರ, ಮಹಾಮನೆಗೆ ಯಾರಾದ್ರೂ ಜಂಗಮರು ಬಂದಿದ್ರೇನೋ? ಹೂನ್ರಿಪ್ಪ, ಜಂಗಮರು ಬಂದಿದ್ರು. ಬಸವಣ್ಣನವರನ್ನ ಕೇಳಿದ್ರು. ಬಸವಣ್ಣನವರು ರೆಸ್ಟ್ ಮಾಡ್ಯಾರ, ಮಲಗ್ಯಾರ, ನಿಮಗೆ ಆಮೇಲೆ ದರ್ಶನ ಕೊಡ್ತಾರ ಅಂತ ಹೇಳಿದ್ವಿ. ಆಗಲ್ರಿಪ್ಪ, ಇನ್ನೊಮ್ಮೆ ಬಂದು ಬಸವಣ್ಣನವ್ರ ದರ್ಶನ ತಗೊಳ್ತೇವೆ ಅಂತ ತಿಳ್ಕೊಂಡು ಹೇಳಿ ಹೋಗೇ ಬಿಟ್ರು. ಅವರ ನಿಲ್ಲಲಿಲ್ಲ ಅಂದ ತಕ್ಷಣನೇ ಓಡೋಡಿ ಶರಣರು ಆ ಜಂಗಮರ ಸಾಮೀಪ್ಯಕ್ಕೆ ಹೋಗ್ತಾರ. ಅಲ್ಲೇ ಕಲ್ಯಾಣದ ಹೊರಗೆ ಒಂದು ಗಿಡದ ತಳ ಕುಳಿತುಕೊಂಡಿದ್ರು. ಅವರಿಗೆಲ್ಲ ಕೈ ಮುಗಿದಂತಾರ, ಯಪ್ಪ ನೀವು ಮತ್ತೆ ಮಹಾಮನೆಯೊಳಗೆ ಬಂದ ಪಾದ ಹಾಕ್ಬೇಕ್ರಿ. ಬಸವಣ್ಣನವರು ಪ್ರಾಣ ಹಾರಿ ಹೋಗ್ಯದ. ಜಂಗಮರನ್ನೇ ಪ್ರಾಣ ಎಂದು ತಿಳಿದುಕೊಂಡ ಬಸವಣ್ಣನವರು ಮಹಾಮನೆಗೆ ಬಂದು ಜಂಗಮರಿಗೆ ನನಗೆ ದರ್ಶನ ಕೊಡಕ್ಕಾಗ್ಲಿಲ್ಲ ಅಂತ ತಿಳ್ಕೊಂಡು ಹೇಳಿ ಪ್ರಾಣ ಬಿಟ್ಟಾರ್ರಿ. ನೀವು ಬರಬೇಕು ಅಂದ್ರ ನಿಮಗೆ ಗೊತ್ತಿರ್ಲಿ, ಬಸವಣ್ಣನವರು ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು, ಬಸವಣ್ಣನವರು ಉಸಿರು ನಿಂತು ಹೋಗಿತ್ತು. ನಿಮಗೆ ಗೊತ್ತಿರ್ಲಿ, ಬಸವಣ್ಣನವ್ರೇನು ಹೆಂಗ ಜಂಗಮರ ಮಹಾಮನೆಯಿಂದ ಏನು ಹೋಗಿದ್ರಲ್ಲ, ಹೆಂಗ ಜಂಗಮರ ಮಹಾಮನೆಗೆ ಹೆಂಗ ಬರಾಕ್ ಪ್ರಾರಂಭ ಮಾಡಿದ್ರು, ಹಂಗ ಪ್ರಾಣ ಹೊಳ್ಳೆ ಬರಾಕ್ ಪ್ರಾರಂಭ ಆಯ್ತಂತ. ಬಸವಣ್ಣನವರಿಗೆ ಪ್ರಾಣ ಹೊಳ್ಳೆ ಬರಾಕ್ ಪ್ರಾರಂಭ ಆಯ್ತು. ಬಸವಣ್ಣನವರು ಮಹಾಮನೆಗೆ ಬಂದ ಜಂಗಮರು ನಿಲ್ಲೋದು ಅಷ್ಟೇ ತಡ, ಪೂರ್ಣ ಪ್ರಮಾಣದೊಳಗಡೆ ಬಸವಣ್ಣನವರಿಗೆ ಪ್ರಾಣ ಬರುತ್ತದೆ. ಎದ್ದು ಬರ್ತಾರೆ. ಎದ್ದು ಬಂದ ಜಂಗಮರ ಕೈ ಮುಗಿದು ಹೇಳುತ್ತಾರೆ, ಯಪ್ಪ ನನ್ನ ಕಡೆಯಿಂದ ತಪ್ಪಾಗ್ಯದ, ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿ ಬಸವಣ್ಣನವರು ಜಂಗಮರೇ ಕೈ ಮುಗಿದ್ರು. ಜಂಗಮರೇ ಪ್ರಾಣ ಎಂದು ತಿಳಿದುಕೊಂಡ ಬಸವಣ್ಣನವರು ನೋಡ್ರಿ ಇವತ್ತಿಗೂ ಸಹಿತ ಕಲಬುರಗಿ ಶರಣನ ದಾಸೋಹದ ಮಹಾಮಠದಲ್ಲಿ ನಿಮಗೆ ಗೊತ್ತಿದೆ ಇಲ್ಲೋ ನನಗೆ ಗೊತ್ತಿಲ್ಲ, ಇವತ್ತಿಗೂ ಸಹಿತ ಮೊದಲಿಗೆ ಜಂಗಮರ ಪಾದ ಪೂಜೆ ಆಗ್ತದೆ ಶರಣನ ಮಠದೊಳಗಡೆ. ಇವತ್ತಿಗೂ ಈಗೂ ಈ ಸದ್ದೆ ಪ್ರತಿದಿನ ಬೆಳಗಿನ ಜಾವ ದಾಸೋಹ ಪ್ರಾರಂಭ ಆಗಬೇಕಾದ್ರೆ ಅವರ ಮನೆತನದ ಗುರುಗಳು ಜಂಗಮರ ಬಂದು ಪಾದ ಪೂಜೆಯನ್ನು ಮಾಡಿಕೊಂಡ ಬಳಿಕನೇ ಶರಣನ ಮಠದೊಳಗೆ ದಾಸೋಹ ಪ್ರಾರಂಭ ಆಗುತ್ತದೆ, ಹೊರತಾಗಿ ಇಲ್ಲದೆ ಇದ್ರೆ ದಾಸೋಹ ಪ್ರಾರಂಭ ಆಗುವುದಿಲ್ಲ. ಜಂಗಮನ ಪಾದ ಪೂಜೆ, ಜಂಗಮನ ದಾಸೋಹ ಶರಣರು ಅರಳಗುಂಡಗಿಯಲ್ಲಿ ಪ್ರಾರಂಭ ಮಾಡಿದ ಜಂಗಮನ ಪಾದ ಪೂಜೆ ಶರಣರು ನಮ್ಮೊಂದಿಗೆ ಇಲ್ಲ ನಿಜ. ಆದರೆ ಶರಣನ ಮಠದೊಳಗಡೆ, ಶರಣನ ದಾಸೋಹದ ಭವನದೊಳಗಡೆ ದಾಸೋಹ ಪ್ರಾರಂಭ ಆಗಬೇಕಾಗಿತ್ತು ಅಂದ್ರ ಅವರ ಪಾದ ಪೂಜೆಯನ್ನ ಮಾಡಿ ಅವರಿಗೆ ಪ್ರಸಾದವನ್ನು ಮಾಡಿಸಿದಾಗ ಮಾತ್ರ ದಾಸೋಹ ಪ್ರಾರಂಭ ಆಗುತ್ತದೆ, ಹೊರತಾಗಿ ಇಲ್ಲದೆ ಇದ್ರೆ ದಾಸೋಹ ಪ್ರಾರಂಭ ಆಗೋದಿಲ್ಲ. ಇವತ್ತಿಗೂ ನಾ ಹೇಳ್ತಾ ಇರೋದು ಆ ಶರಣ ಬಸವರಿದ್ದಾಗ ಅಲ್ಲ, ಇವತ್ತಿಗೂ ಶರಣನ ಮಠದೊಳಗೆ ಜಂಗಮರ ಪಾದ ಪೂಜೆ ಆಗುತ್ತದೆ. ಪ್ರತಿದಿನವೂ ಸಹಿತ ಜಂಗಮ ಜಗದ್ಭರಿತ ನೋಡ, ಜಂಗಮ ಸಾಕ್ಷಾತ್ ಶಿವ. ಚನ್ನವೀರಜ್ಜವ್ರು ಯಾವುದೇ ಕಾರ್ಯ ಮಾಡಬೇಕಂದ್ರೂ ಸಹಿತ ಮೊದಲ 11 ಜನ ಜಂಗಮರಿಗೆ, 108 ಜನ ಜಂಗಮರಿಗೆ ಪ್ರಸಾದ ಮಾಡಿಸಿ ಅವ್ರ ಕಾರ್ಯ ಪ್ರಾರಂಭ ಮಾಡ್ತಿದ್ರು. ಹೌದಲ್ರಿ ಶಾಸ್ತ್ರಿಗಳು? ಹೌದು. ಯಾವುದೇ ದಾಸೋಹ ಪ್ರಾರಂಭ ಮಾಡ್ಲಿ, ಎಲ್ಲೇ ದಾಸೋಹ ಪ್ರಾರಂಭ ಮಾಡ್ಲಿ, ಚನ್ನವೀರಜ್ಜವ್ರ ಒಂದು ಸಿದ್ಧಾಂತ ಏನಾಗಿತ್ತು ಅಂದ್ರ ಮೊದಲ 11 ಜನ ಜಂಗಮರು ಉಂಡ್ರು ಅಂದ್ರ ಆ ಮುಂದೆ ಪ್ರಸಾದ 11 ಲಕ್ಷ ಜನರಿಗೆ ಪ್ರಸಾದ ಆಗ್ತದೆ ಎನ್ನುವಂಥದ್ದು ಚನ್ನವೀರ ಶಿವಯೋಗಿಗಳವರ ಸಿದ್ಧಾಂತವಾಗಿತ್ತು. ಜಂಗಮನಿಗೆ 1 ರೊಟ್ಟಿ ಕೊಟ್ರಿ ಅಂದ್ರ 1000 ರೊಟ್ಟಿಗಳಾಗಿ ನಿಮಗೆ ಪರಿಣಾಮ ಆಗುತ್ತವೆ. ಅಂತ ಶಕ್ತಿ ಜಂಗಮನ ದಾಸೋಹದಲ್ಲಿದೆ. ಅಂತಹ ಜಂಗಮನ ದಾಸೋಹವನ್ನ ನಾವೆಲ್ಲರೂ ತನುಮುಟ್ಟಿ, ಮನಮುಟ್ಟಿ, ಭಾವ ಮುಟ್ಟಿ ಮಾಡಬೇಕು ಅನ್ನುವಂತ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ, ತಮಗೆಲ್ಲರಿಗೂ ಅಭಿನಂದಿಸಿ ನಮ್ಮ ಸಮಯ ಆಯಿತು. ತಮಗೆಲ್ಲರಿಗೂ ಹೇಳೋ ಮಾತಷ್ಟೇ, ನಾಳೆ